ಪತಿ ಭೋಗಿ ಭೂಷಣ ಭೂತಿಗಾತ್ರ ನಾಗಚರ್ಮಾಂಬರನು ಶಂಕರ 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 ಮಂಗಳಾತ್ಮಕನು ನಾಗವದನನ ಪಿತನು ಕರುಣಾ ಸಾಗರನು ನಾಗವದನನ ಪಿತನು ಕರುಣಾ ಸಾಗರನು ತ್ರಿಜಗಾಧಿಪನು ನಿಗಮಾಗಮಾನ್ವಯ ತಿಲಕ ನಿಗಮಾಗಮಾನ್ವಯ ತಿಲಕ ಮತಿ ಕೊಡುಗೆ ಯಮಗೆ ಕರುಣದಲ್ಲಿ ಮತಿ ಕೊಡುಗೆ ಯಮಗೆ ಕರಿಮುಖದ ಗಣನಾಥ ಪುಸ್ತಕವರ ಕರಾಬ್ಜ ಕರಿಮುಖದ ಗಣನಾಥ ಪುಸ್ತಕವರ ಕರಾಬ್ಜ ಪುಸ್ತಕ ವಿಭೂಷೆ ಲೋಕೋತ್ತರೆ ಪವಿತ್ರ ಸುಗಾಢ ಹರಿಮಂಗಳ ಮನೋದ್ಭೂತೆ ನಿರತಿಶಯ ಗುಣ ಮೂಲ ಪರಿಬಂಧುರ ಜಗತ್ರಯ ಲೋಲೆ ಲೋಕೋತ್ತರೆ ವಿಶ್ವೇಶ್ವರ ವಿರಾಜಿ ವಿಶಾಲರು ಯಮಗೊಲಿಗೆಂದು ಬರೆದೋಲೆ ವಿಶ್ವೇಶ್ವರ ವಿರಂಚಿ ವಿಶಾಲರು ಯಮಗೊಲಿಗೆ ಎಂದು ಬರೆದೋಲೆ ಹೇ 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 ಮದಮುಖನಹಂ ಬ್ರಹ್ಮನು ಕಣ ಬುಧರರಿಯೇ ಮುಖವೈದು ನಿನಗೆ ದಯಲ ಬುಧರರಿಯೇ ಮುಖವೈದು ನಿನಗೆ ನಗಿದೆಯಲ ಎನಗಿದೆಯಲ ಮುಖ ಪಂಚಕವಿದು ಎನುತ ಗರ್ವದಲ್ಲಿ ಅಧಿಕವಹ ಕಾಂಚನದ ಗಿರಿ ತನಗಿದುವೆ ದುರ್ಗವು
ರಜತಮಯಬಹುದು ಹರ ರಜತಮಯ ದುರ್ಗವು ನಿನಗಿಹುದು ನಿನಗೆ ಎನಗೆ ಇನ್ನಾರು ಸರಿ ನಿನಗೆ ಎನಗೆ ಇನ್ನಾರು ಸರಿ ಎಂದು ಗರ್ಜಿಸಿದ ಶ್ರೀ ಗುರುಭ್ಯೋ ನಮಃ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ಕಥಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಎಲ್ಲ ಹಿರಿಯರಿಗೆ ನಮಸ್ಕರಿಸುತ್ತಾ ಇಂದಿನ ಈ ಒಂದು ಕಥಾಭಾಗ, ಈ ಕವಿಯ ಹೆಸರು ಅಜ್ಞಾತ ಕವಿ ಅಂತಲೇ ಹೆಸರುವಾಸಿಯಾಗಿರುವಂಥದ್ದು. ಇದನ್ನು ಕೂಡ್ಲಿ ಜಗನ್ನಾಥ ಶಾಸ್ತ್ರಿಗಳು ಆ ತಾಳೆಗರಿಯ ಒಂದು ಏನು ಲಿಪಿಗಳಿತ್ತು, ಕೆಲವೊಂದು ಆ ಲಿಪಿಗಳನ್ನು ಸಂಗ್ರಹಿಸಿ ಇದಕ್ಕೆ ನಾವೇನಾದರೂ ಆಧಾರವಾಗಿ ನೋಡಬೇಕು ಅಂತಂದರೆ ತುರಂಗ ಭಾರತದ ಒಂದು ಮೊದಲನೆಯ ಆಶ್ವಾಸದಲ್ಲಿ ಬರುವಂತಹ ಒಂದು ಭಾಗ ಭವನ ಭಿಕ್ಷಾಟನೆ, ಅದನ್ನು ನಾವು ರೆಫರ್ ಮಾಡಬಹುದು ಅಂತ. ಆದರೆ ಈ ಒಂದು ಷಟ್ಪದಿ ಕಾವ್ಯ ಬಹಳ ಅಪರೂಪವಾದದ್ದು. ಸಾಮಾನ್ಯವಾಗಿ ವೈಯಕ್ತಿಕವಾಗಿ ನಾನು ಹೇಳಬೇಕು ಅಂದರೆ ಶಿವನ ಭಿಕ್ಷಾಟನೆ ಏನು, ಭಿಕ್ಷೆ ಬೇಡ್ದ ಅನ್ನೋದು ಮಾತ್ರ ಗೊತ್ತಿತ್ತೆ ವಿನಃ ಅದರ ಹಿನ್ನೆಲೆ ಎಲ್ಲ ಏನು ಅಂತ ನಮಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಎಂತೆಂಥ ಹಿನ್ನೆಲೆಯನ್ನು ಈ ಒಂದು ಶಿವನ ಭಿಕ್ಷಾಟನೆ ಹೊಂದಿದೆ ಅಂತಂದರೆ, ನಮ್ಮ ಲಕ್ಷ್ಮೀ ಕೋದಂಡರಾಮ್ ಅವರು ಮೊದಲನೆಯ ಕಂತನ್ನು ಇಲ್ಲಿ ತುಂಬ ಚೆನ್ನಾಗಿ ಹಾಡಿ ಈ ಕಾವ್ಯದ ಪ್ರಾರಂಭವನ್ನು ಮಾಡಿದ್ದಾರೆ. ಆ ಕಥೆಯ ಭಾಗವನ್ನು ನೋಡೋದಾದರೆ, ಬ್ರಹ್ಮ ಸೃಷ್ಟಿಕರ್ತ ತನ್ನ ಒಂದು ಆ ಸೃಷ್ಟಿಯ ಸಾಮರ್ಥ್ಯದಿಂದ ಜ್ಞಾನ ಮತ್ತು ಆಧ್ಯಾತ್ಮಿಕ ಶಕ್ತಿಯ ಒಂದು ಭಾಗವಾಗಿ ಶಾರದೆಯನ್ನು ಸೃಷ್ಟಿ ಮಾಡಿರ್ತಾನೆ. ಎಲ್ಲೋ ಒಂದು ಕಡೆ ಅವನಿಗೂ ಕೂಡ ಈ ಮನ್ಮಥನ ಒಂದು ಬಾಣ ಸೋಕಿರುತ್ತೆ ಅನಿಸುತ್ತೆ. ಹಾಗಾಗಿ ಆ ಶಾರದೆಯನ್ನೇ ಅವನು ಮೋಹಿಸ್ತಾನೆ. ವಿಶ್ವಕ್ಕೆ ಕಾಣೋದು ಸೃಷ್ಟಿಕರ್ತ ಬ್ರಹ್ಮ ತಾನೇ ಸೃಷ್ಟಿಸಿದ ಆ ಒಂದು ಸುಂದರವಾದಂತಹ ಹೆಣ್ಣು ಶಾರದೆ. ಅವಳ ವರ್ಣನೆ ಎಲ್ಲ ಹಿಂದಿನ ಪದ್ಯಗಳಲ್ಲಿ ನಾವು ನೋಡಿದ್ದೀವಿ, ತುಂಬ ಚೆನ್ನಾಗಿ ವರ್ಣಿಸಿದ್ದಾರೆ. ಈ ಒಂದು ವಿಷಯ ಎಲ್ಲ ಮಹರ್ಷಿಗಳಿಗೆ ಅವರ ಮೌನವನ್ನು ಮುರಿಯುವಂತೆ ಮಾಡುತ್ತೆ. ಇದು ಒಂದು ರೀತಿ ಅನ್ಯಾಯ ಅಲ್ವಾ? ತಂದೆಯ ಸಮಾನ ಆಗಿ ಆ ಒಂದು ಈ ರೀತಿಯಾಗಿ ಮೋಹಿಸೋದು ತಪ್ಪಲ್ಲವ ಅನ್ನೋದು. ಅವರೆಲ್ಲ ಹೋಗಿ ಶಿವನಿಗೆ ಈ ವಿಷಯವನ್ನು ತಿಳಿಸ್ತಾರೆ. ಶಿವನಿಗೆ ಆ ವಿಷಯವನ್ನು ತಿಳಿಸಿದಾಗ ಅವನಿಗೂ ಗೊತ್ತಾಗತ್ತೆ. ಅವನು ಹೇಳ್ತಾನೆ, ಅವನ ಒಂದು ಬ್ರಹ್ಮನ ಗರ್ವವನ್ನು ಭಂಗ ಮಾಡಬೇಕು ಅಂತಲೇ ಅವನು ರಜತಗಿರಿಯಿಂದ ಕೆಳಗೆ ಇಳಿದು ಬರ್ತಾನೆ. ಆದರೆ ಅವನು ಹೇಗೆ ಬಂದ, ಅವನ ವೇಷ ಹೇಗಿತ್ತು ಅನ್ನೋದೆಲ್ಲ ಮುಂದಿನ ಒಂದು ಕಥಾಭಾಗದಲ್ಲಿ ನಾವು ನೋಡ್ತೀವಿ. ಈ ಪೀಠಿಕಾ ಸಂಧಿಯಲ್ಲಿ ಬಂದಿರುವಂತಹ ಈ ಒಂದು ಪದ್ಯದ ಬಗ್ಗೆ ಹೇಳೋದಾದರೆ, ಮದಮುಖನಹಂ ಬ್ರಹ್ಮನು ಕಣ, ಅಹಂಕಾರಿಯಾದಂತಹ ವದನವನ್ನು ಹೊಂದಿರು, ಬುಧರರಿಯೇ ಮುಖವೈದು ನಿನಗಿದೆಯಲ್ಲ. ಎಲ್ಲರಿಗೂ ತಿಳಿದಿರೋ ಹಾಗೆ ನಿನಗೂ 5 ಮುಖ ಇದೆ, ಮುಖ ಪಂಚಕವಿದೆ ಎನ್ನುತ್ತಾ ಗರ್ವದಲ್ಲಿ ನಿನಗೂ ಇದೆ ನನಗೂ ಇದೆ 5 ಮುಖ. ಯಾರಿಗೆ ಹೇಳ್ತಾ ಇದ್ದಾನೆ? ಶಿವನಿಗೆ. ಅಧಿಕವಹ ಕಾಂಚನದ ಗಿರಿ ತನಗಿದುವೆ ದುರ್ಗವು. ಕಾಂಚನಗಿರಿ ಅಂದರೆ ಮೇರು ಪರ್ವತ, ಇದೇ ನನಗೆ ದುರ್ಗ. ರಜತಮಯ ವಧು ಹರ, ಬೆಳ್ಳಿಯ ಬೆಟ್ಟ ಶಿವನದು. ನಿನಗೆ ಮತ್ತು ಎನಗೆ ಇನ್ಯಾರು ಸರಿ ಅಂತ ಅವನು ಗರ್ಜಿಸಿದ್ದಾನೆ. ಈ ಒಂದು ಶಿವನ ಪಂಚಮುಖದ ಬಗ್ಗೆ ಹೇಳಬೇಕು ಅಂತಂದರೆ,
ಶಿವನಿಗೆ 5 ಮುಖ, ಪ್ರಾಜ್ಞರಿದ್ದೀರ ಗೊತ್ತೇ ಇರುತ್ತೆ. ಆದರೂ ನಾವು ಏನೋ ತಿಳ್ಕೊಂಡು ಬಂದಿದ್ದೀವಿ ಅಂತನಾದರೂ ಹೇಳ್ತೀವಿ. ಸದ್ಯೋಜಾತ ಇವನ ಬಗ್ಗೆ ಹೇಳಬೇಕು ಅಂದರೆ ಸೃಷ್ಟಿಶೀಲ ಶಕ್ತಿ, ಅಂದರೆ ಬ್ರಹ್ಮನ ಒಂದು ಕಾರ್ಯದಲ್ಲಿರ್ತಾನೆ. ಮತ್ತು ಭೂಮಿಯ ಅಂಶವನ್ನು ಪ್ರತಿನಿಧಿಸುತ್ತೆ. ಹಾಗೂ ಇದು ಒಂದು ರೀತಿಯಲ್ಲಿ ಈ ಸೃಷ್ಟಿಯ ಒಂದು ಕಾರ್ಯವೇ ಆಗಿರೋದ್ರಿಂದ ಜೀವನದ ಆರಂಭ ಮತ್ತು ಹೊಸ ಆರಂಭಗಳಿಗೆ ಸಂಕೇತಿಸುತ್ತದೆ. 2ನೇ ಮುಖ ವಾಮದೇವ, ಸಂರಕ್ಷಣಾ ಶಕ್ತಿಯನ್ನು ಹೊಂದಿರುವಂಥದ್ದು, ಅಂದರೆ ಒಂದು ಕಡೆ ವಿಷ್ಣುನೇ ಅಂತ ಹೇಳ್ತಾರೆ. ಆಮೇಲೆ ನೀರಿನ ಅಂಶ, ಇದು ಜೀವನದ ಗುಣಪಡಿಸುವ ಪೋಷಿಸುವ ಅಂಶ. ನೀರು ಸಾಮಾನ್ಯವಾಗಿ ಎಲ್ಲವನ್ನೂ ಕರಿಸುವಂಥದ್ದಲ್ವ. ಅಘೋರ 3ನೆಯ ಮುಖ, ಅಂದರೆ ಅಘೋರ ಅಂದರೆ ಒಂದು ರೀತಿ ಇಲ್ಲ ವಿಸರ್ಜನೆ ಇಲ್ಲ ವಿನಾಶದ ಒಂದು ಶಕ್ತಿ ಅಂತ ಹೇಳ್ತಾರೆ. ರುದ್ರ ರೂಪ, ಅಗ್ನಿಯ ಅಂಶ ಇಲ್ಲಿ ಪ್ರತಿನಿಧಿಸುತ್ತೆ. ಈ ಮುಖ ಕತ್ತಲೆಯನ್ನು ಹೋಗಲಾಡಿಸಿ ಮತ್ತು ಅಗತ್ಯ ರೂಪಾಂತರವನ್ನು ಸಂಕೇತಿಸುತ್ತೆ ಅಂತ ಹೇಳ್ತಾರೆ. 4ನೇ ಮುಖ ತತ್ಪುರುಷ. ತತ್ಪುರುಷ ಅಂದರೆ ಮರೆಮಾಚುವಂತಹ ಶಕ್ತಿ, ಹಾಗೆ ವಾಯುವಿನ ಅಂಶ, ಎಲ್ಲ ಪಂಚಭೂತಗಳ ಅಂಶಗಳೇ ಇಲ್ಲಿ ಇರುವಂಥದ್ದು. ಇದು ತಪಸ್ವಿಗಳಿಗೆ ಮತ್ತು ಬ್ರಹ್ಮಚರ್ಯಕ್ಕೆ ಸಂಬಂಧಿಸಿದಂತಹ ದಾನಸ್ಥ ಅಹಂಕಾರ ವೀಕ್ಷಕ ಅಂಶ ಅಂತ. 5ನೆಯ ಮುಖ ಈಶಾನ. ಈಶಾನದ ಒಂದು ಶಕ್ತಿ ಏನಂದರೆ ಅನುಗ್ರಹ, ಮುಕ್ತಿ ಮತ್ತು ಆಕಾಶ ತತ್ವ, ಅಂತಿಮ ಶಕ್ತಿಯನ್ನು ಪ್ರತಿನಿಧಿಸುವಂಥದ್ದು. ಇದು ಒಂದು ರೀತಿಯಲ್ಲಿ ಸರ್ವೋಚ್ಚ ಜ್ಞಾನವನ್ನು ಸಂಕೇತಿಸುತ್ತೆ. ಮತ್ತು ಈ ಈಶಾನ ಮುಖ ಯಾವಾಗಲೂ ಮೇಲ್ಮುಖವಾಗಿರುತ್ತೆ. ಒಟ್ಟಿನಲ್ಲಿ ಇವೆಲ್ಲವೂ ಕೂಡ ಶಾಶ್ವತ ಚಕ್ರದ 5 ಅಂಶಗಳು ಮತ್ತು ಸರ್ವೋಚ್ಚ ಪ್ರಜ್ಞೆಯ ಸರ್ವವ್ಯಾಪಿತ್ವವನ್ನು ಪ್ರತಿನಿಧಿಸುತ್ತೆ. ಇದು ಶಿವನ 5 ಮುಖಗಳ ಒಂದು ವಿವರ. ಆದರೆ ಬ್ರಹ್ಮನಿಗೂ ಅದೇ 5 ಮುಖಗಳು, ಆದರೆ ಮೇಲ್ಮುಖ ಯಾವಾಗಲೂ ಅಹಂಕಾರದಿಂದ ತುಂಬಿತ್ತು. ಬ್ರಹ್ಮನ ಉಳಿದ 4 ಮುಖಗಳು 4 ವೇದಗಳ ಒಂದು ಸಂಕೇತವಾಗಿ ಇರುತ್ತೆ. ಇಲ್ಲಿ ಬ್ರಹ್ಮ ಗರ್ವದಿಂದ ಹೇಳಿದಾನೆ, ಈಗಾಗಲೇ ಶಿವನಿಗೂ ಕೋಪ ಬಂದಿದೆ, ಮುಂದೆ ಏನು ಮಾಡ್ತಾನೆ ನೋಡೋಣ. ಮಡದಿಯರ ಮೇಳದಲ್ಲಿ ಬುಧಮತಿ ಕೆಡುವುದೆಂಬುದು ಪ್ರಥಮ ಶಾಸ್ತ್ರದ ನುಡಿಯಲ. ಮತ್ತಿಲ್ಲ ಶಾರದೆಯ ಒಲವು ಸೇರಿದರೆ ಕೆಡದ ಧೀರದರಾರು. ಮಡದಿಯರ ಮೇಳದಲ್ಲಿ ಬುಧಮತಿ ಕೆಡುವುದು ಎಂಬುದು ಪ್ರಥಮ ಶಾಸ್ತ್ರದ ನುಡಿಯಲ. ಮತ್ತಿಲ್ಲ ಶಾರದೆಯ ಒಲವು ಸೇರಿದರೆ ಕೆಡದ ಧೀರದರಾರು. ಗರ್ವದಿ ಹಿಡಿದುದೈ ಉದ್ಭ್ರಾಂತಿ, ನಿನಗೆ ಹಿಡಿದುದೈ ಗರ್ವದಿ ಉದ್ಭ್ರಾಂತಿ. ತ್ರಿಭುವನದ ಒಡೆಯನನು ಕೇಳುತ್ತ ರುದ್ರನು ರೌದ್ರ ಮುಖನಾದ. ಈ ಪದ್ಯದ ಅರ್ಥ, ಮಡದಿಯರ ಮೇಳದಲ್ಲಿ ಅಂದರೆ ವ್ಯಾಮೋಹದಲ್ಲಿ ಶಾಸ್ತ್ರದ ನುಡಿಯಲ ಮತ್ತಿಲ್ಲ ಶಾರದೆಯ ಒಲವು ಸೇರಿದರೆ ಕೆಡದ ಧೀರರ ದಾರು ಗರ್ವಧಿ. ಹಿಡಿದು ದೈವೋದ್ಭ್ರಾಂತಿ, ತ್ರಿಭುವನದ ಒಡೆಯನನ್ನು ಕೇಳುತ್ತಾ ರುದ್ರನು ರೌದ್ರಮುಖನಾದ. ಇಲ್ಲಿ ಬುಧಮತಿ ಕೆಡುವುದೆಂಬುದು ಅಂದರೆ ಪ್ರಾಜ್ಞರಿಗೂ ಕೂಡ ಆ ಬುದ್ಧಿ ಭ್ರಮಣೆ ಆಗುತ್ತೆ ಅನ್ನೋ ರೀತಿಯಲ್ಲಿ. ಪ್ರಥಮ ಶಾಸ್ತ್ರದ ನುಡಿಯಲ್ಲ. ಪ್ರಥಮ ಶಾಸ್ತ್ರ ಅಂತಂದರೆ
ಒಂದು ಅರ್ಥದಲ್ಲಿ ಬ್ರಹ್ಮಚರ್ಯ ಅಂತಾರೆ, ಇನ್ನೊಂದು ಅರ್ಥದಲ್ಲಿ ವೇದಗಳು ಅಂತ ಹೇಳ್ತಾರೆ. ವೇದದಲ್ಲೇ ಹೇಳಿದೆ, ಯಾರೇ ವ್ಯಾಮೋಹಕ್ಕೆ ಒಳಗಾದರೆ ಅವರ ಬುದ್ಧಿ ಭ್ರಮಣೆ ಆಗುತ್ತೆ ಅನ್ನೋ ರೀತಿಯಲ್ಲಿ ಈ ಒಂದು ಇಂತಹ ಒಂದು ಕೆಲಸಕ್ಕೆ ಬ್ರಹ್ಮ ಕೈ ಹಾಕದ್ನಲ್ಲ ಅಂಥೇಳಿ ರುದ್ರನಿಗೆ ಕೆಡದ ಧೀರರ ದಾರು ಗರ್ವದಿ ಹಿಡಿದು ದೈವೋದ್ಭ್ರಾಂತಿ ತ್ರಿಭುವನದೊಡೆಯನನ್ನು ತ್ರಿಭುವನದ ಒಡೆಯನನ್ನು ಕೇಳುತ್ತಾ ರುದ್ರನು ರೌದ್ರಮುಖನಾಗಿದ್ದಾನೆ. ಮುಂದೆ ನೀಲಲೋಹಿತನು ಇವನ ಚಪಳ ಚಡಾಳತೆಯ ನೆರೆ ಕಂಡು ಮಲೆತನೇ ಮೇಲು ಶಿರ ದುಬ್ಬಿನಲಿ ಮಲೆತನೇ ಎನ್ನುತ್ತ ನೋಡಿದ ಪಿನಾಕವನು ಆಲಿಸುತ್ತ ಬಾಗೊತ್ತಿ ಶಿವ ಶಿಖಿಗೇರಿಸಲು ತಿರಿಹಾಳಿಯಾದ ಕುಲಾಲ ಭವ ಕೋಟರದ ಶಿಖಿಯಾದದಲ್ಲಿ ಕುದಿಯುತ್ತಿರೆ. ತುರಂಗ ಭಾರತದಲ್ಲಿ ಇದೇ ಪದ್ಯಕ್ಕೆ ಸಮನಾದಂತಹ ಒಂದು ಅರ್ಥ ಏನು ಹೇಳುತ್ತೆ ಅಂದರೆ, ಈಗಾಗಲೇ ಮುನಿಗಳ ಮಾತನ್ನು ಕೇಳಿ ಶಿವನಿಗೆ ಕೋಪ ಬಂದಿದೆ. ಬ್ರಹ್ಮ ಇಂಥ ಕೆಟ್ಟ ಕೆಲಸ ಮಾಡಿದಾನ, ಅವನು ಇಂಥ ಕೆಲಸವನ್ನು ಮಾಡಿ ಅವನಿನ್ನ ಉಳಿಯೋದಕ್ಕೆ ಸಾಧ್ಯವೇ? ನೀತಿ ತಪ್ಪಿ ನಡೆದರೆ ಅವನ ತಲೆಯನ್ನೇ ನಾನು ಕತ್ತರಿಸಿ ಹಾಕ್ತೇನೆ ಅಂತ ಹೇಳಿ ಆಶ್ರಮಕ್ಕೆ ನೀವೆಲ್ಲ ಹೋಗಿ ನಾನು ನಿಮ್ಮ ಈ ಒಂದು ಸಮಸ್ಯೆಗೆ ಪರಿಹಾರ ಕೊಡ್ತೀನಿ ಅಂತ ಹೇಳಿ ಬೇಡನ ವೇಷವನ್ನು ಧರಿಸಿ ಶಿವನು ಬರ್ತಾನೆ. ಅಲ್ಲಿ ಮಾನಸಿಕವಾದ ಅಹಂಕಾರದಿಂದ ಕೂಡಿದಂತಹ ಬ್ರಹ್ಮ ಏನು ಮಾಡ್ತಾನೆ, ಶಿವನನ್ನು ಮಾತಾಡಿಸೋದಿಲ್ವಂತೆ. ಆಗ ಶಿವ ಹೇಳ್ತಾನಂತೆ, ಎಲ್ಲವೋ ಬ್ರಹ್ಮ, ನನ್ನೊಡನೆ ಏಕೆ ಮಾತನಾಡದಿರುವೆ? ನನ್ನ ಹತ್ರ ಮಾತಾಡೋದಕ್ಕೆ ನಿನ್ಗೆ ಅಷ್ಟೊಂದು ಗರ್ವನ ಅಂತ ಕೇಳಿದಾಗ ಬ್ರಹ್ಮ ಹೇಳ್ತಾನಂತೆ, ಏನು ಈ ಜಗತ್ತೆಲ್ಲ ನನ್ನಿಂದ ಉತ್ಪನ್ನ ಆಗಿದೆ. ಜಗತ್ತಿಗೆ ಹೋಗೋ ಹಾಗೆ ನನ್ನ ಶಕ್ತಿಯಿಂದ ನಾನು ನಾನಾ ರೂಪದ ಜೀವರನ್ನು ಸೃಷ್ಟಿ ಮಾಡಿದ್ದೇನೆ. ನನ್ನ ಹೊರತು ಶ್ರೇಷ್ಠ ದೇವರು ಇನ್ಯಾರೂ ಇಲ್ಲ, ಸೃಷ್ಟಿಕರ್ತನೇ ನಾನು. ಹಾಗಿರೋವಾಗ ಅಷ್ಟೇ ಅಲ್ಲ, ನಿನಗಿರೋ ಹಾಗೆ ನನಗೂ ಕೂಡ 5 ಮುಖ ಇದೆ ನೋಡು ಅಂತ ಗರ್ವದಿಂದ ಹೇಳ್ತಾನೆ. ಆಗ ಇಲ್ಲಿ ನೋಡಿ ಕವಿ ಹೇಗೆ ಹೇಳ್ತಾನೆ ಅಂದರೆ, ಅವನು ಗರ್ವದಿಂದ ಹೇಳಿದ್ರೂ ಕೂಡ ಗೌರವರಹಿತವಾಗಿ ಹೇಳಿದ ಬ್ರಹ್ಮನ ಮಾತುಗಳನ್ನು ಕೇಳಿ ಶಿವ ರೋಷಾವೇಶದಿಂದ ಬ್ರಹ್ಮನ 5 ತಲೆಗಳಲ್ಲಿ ಒಂದನ್ನು ಕತ್ತರಿಸಬೇಕು ಅಂತ ಉದ್ದೇಶಿಸಿ ನಟ್ಟ ನಡುವಿನ ತಲೆಯನ್ನು ಕತ್ತರಿಸೋದಕ್ಕೆ ಅವನು ಸಿದ್ಧನಾಗಿ ಬರ್ತಾ ಇದ್ದಾನೆ. ಅವನ ಕೋಪ, ರೋಷ, ವೇಷ ಎಲ್ಲನೂ ಹೇಗಿರುತ್ತೆ ಅಂತ ಮುಂದಿನ ಪದ್ಯಗಳಲ್ಲೂ ನಾವು ನೋಡೋಣ. ಮುಂದಿನ ಪದ್ಯ ಪರಮ ಪಾಶುಪತಾಸ್ತ್ರವನು ಸಂಹರಿಸಿ ನಾರಿಗೆ ಹೂಡಿ ಕರ್ಣಾಂತರಕ್ಕೆ ಬರಸೆಳೆದು ಉಗ್ರ ಕೋಪದಲ್ಲಿ ಎಸೆಯೇ ಪಂಚಮದ ಶಿರ ಹರಿದು ಬಳಿಕ ಆತನಂಬಿನ ಭರದಲ್ಲಿ ಈಶನ ಕರವ ಹಿಡಿದುದು ಪಂಚಮದ ಶಿರ ಹರಿದು ಬಳಿಕ ಈಶನ ಕರವ ಹಿಡಿದುದು ಸರಸಿಜದ ಪರಿಮಳಕ್ಕೆ ಕವಿವಾ ಭ್ರಮರದಂದದಲ್ಲಿ ಪಂಚಮದ ಶಿರ ಹರಿದು ಈಶ
ಈಶನ ಕರವ ಹಿಡಿದುದು. ಎಷ್ಟು ಅರ್ಥಪೂರ್ಣವಾಗಿ ಓದಿದ್ದಾರೆ ಇದನ್ನು. ಇಲ್ಲಿ ಪರಮ ಪಾಶುಪತಾಸ್ತ್ರವನ್ನು ಸಂಹರಿಸಿ ನಾರಿಗೆ ಹೂಡಿ ಕರ್ಣಾಂತರೆಗೆ ಬರಸೆಳೆ ಆಗ್ರ ಕೋಪದೆಸೆಯೇ ಪಂಚಮದ ಶಿಖ ಕರಿದು ಬಳಿಕ ಆತನ ಅಂಬಿನ ಬರದಲ್ಲಿ ಈಶನ ಕರವ ಹಿಡಿದುದು. ಅಂದರೆ ಶಿವ ಕೋಪದಿಂದ ಬಂದು ಈ ಪಾಶುಪತಾಸ್ತ್ರ, ಶಿವನ ಹತ್ರ ಇದ್ದಂತಹ ಆಯುಧಗಳು ಅಂದರೆ ಒಂದು ಪಿನಾಕ ಅಂದರೆ ಬಿಲ್ಲು, ಆ ದೈವಿಕ ಬಿಲ್ಲು ಅಂತ ಹೇಳ್ತಾರೆ, ವಿಶ್ವಕರ್ಮ ನಿರ್ಮಿಸಿ ಕೊಟ್ಟಿದ್ದು ಅಂತಂದ್ಬಿಟ್ಟು. ಇನ್ನು ಪಾಶುಪತಾಸ್ತ್ರದ ಬಗ್ಗೆ ನಾವು ನೋಡ್ತಾನೇ ಇರ್ತೀವಿ. ಇಡೀ ಬ್ರಹ್ಮಾಂಡವನ್ನು ಒಂದು ಕ್ಷಣದಲ್ಲಿ ಭಸ್ಮ ಮಾಡುವಂತಹ ಶಕ್ತಿ ಇರುವಂಥದ್ದು ಈ ಪಾಶುಪತಾಸ್ತ್ರಕ್ಕೆ. ಅದರ ಸಾಮರ್ಥ್ಯ ಏನು ಅಂದರೆ ಒಂದೇ ಕ್ಷಣದಲ್ಲಿ ಸಾವಿರಾರು ಗದೆಗಳನ್ನು, ಸಾವಿರಾರು ಬಾಣಗಳನ್ನು ಸೃಷ್ಟಿಸಬಲ್ಲದಂತೆ. ಅಂತಹ ಪಾಶುಪತಾಸ್ತ್ರ ಶಿವನ ಹತ್ರ ಇತ್ತು. ಅದನ್ನು ಮುಂದೆ ಅವನು ಅರ್ಜುನನಿಗೆ ಕೊಡ್ತಾನೆ. ಅಂತಹ ಒಂದು ಆಯುಧಗಳನ್ನು ಇಟ್ಕೊಂಡು ಇಲ್ಲಿ ಶಿವ ಬಂದಿದ್ದಾನೆ. ಆದರೆ ಶಿವ ಇವನ ಒಂದು ಪಂಚಮದ ತಲೆಯನ್ನು ಅವನ ಒಂದು ಉಗುರಿನಲ್ಲೇನೆ ತೆಗೆದ. ಅಂದರೆ ಶಿವನ ಪರಾಕ್ರಮ ಎಷ್ಟಿತ್ತು. ಆ ತಲೆ ಬಳಿಕ ಆತನ ಅಂಬಿನ ಬರದಲ್ಲಿ ಈಶನ ಕರವ ಹಿಡಿದುದು ಸರಸಿಜನ ಪರಿಮಳಕ್ಕೆ ಕವಿವ ಆ ಭ್ರಮರದಂದಲಿ. ಆ ತಲೆ ಹೇಗೆ ಬಂದು ಹಿಡ್ಕೊಂತು ಅಂದರೆ ಕಮಲದ ಹೂವಿನ ಸುವಾಸನೆಗೆ ಒಂದು ದುಂಬಿ ಬಂದು ಹಿಡಿದಂಗೆ ಆ ಬ್ರಹ್ಮನ 5ನೇ ತಲೆ ಬಂದು ಹಿಡ್ಕೊಳ್ತಂತೆ. ಇದಕ್ಕೆ ಒಂದೊಂದು ಕಡೆ ಒಂದೊಂದು ಕಥೆಗಳನ್ನು ಹೇಳ್ತಾರೆ. ಇಲ್ಲಿ ಬ್ರಹ್ಮನ ಅಹಂಕಾರವನ್ನು ಮಟ್ಟ ಹಾಕೋದಕ್ಕೆ ಶಿವ ಆದವನು ಈ ಒಂದು ಕಾರ್ಯವನ್ನು ಮಾಡ್ದ ಅಂತ. ಇನ್ನೊಂದು ಕಡೆ ಪುರಾಣದಲ್ಲಿ ಹೇಳ್ತಾರೆ, ಈ ಬ್ರಹ್ಮ ಆದವನು ಆ ಜ್ಯೋತಿಸ್ತಂಭದ ಒಂದು ಕಥಾಭಾಗದಲ್ಲಿ ಶಿವನಿಗೆ ಸುಳ್ಳನ್ನು ಹೇಳ್ತಾನೆ. ಹಾಗಾಗಿ ಅವನಿಗೆ ಆ ಒಂದು ಅಹಂಕಾರದ ತಲೆ ಇರುತ್ತಲ್ಲ, ನೀನು ಜ್ಯೋತಿಸ್ತಂಭದ ತುದಿನ ನೋಡಿದೀಯಾ ಅಂತಂದರೆ ಅವನು ನೋಡಿರೋದಿಲ್ಲ. ಯಾರೋ ಹೋಗಿ ವಾಪಸ್ ಬರಬೇಕಾದ್ರೆ ನೀವು ನೋಡಿದ್ದೀರಾ ಅಂತ ಕೇಳಿದ್ರೆ ಹ್ಞೂ ನಾವು ನೋಡಿದ್ದೀವಿ ಅಂದರೆ ಆಯಿತು ಅಂತಂದ್ಬಿಟ್ಟು ಬ್ರಹ್ಮ ವಾಪಸ್ ಬಂದುಬಿಡ್ತಾನಂತೆ. ಅದೊಂದು ಸುಳ್ಳು ಹೇಳಿರ್ತಾನೆ. ಆದರೆ ವಿಷ್ಣುವಿಗೆ ಪಾದವನ್ನು ನೋಡುವಂತಹ ಒಂದು ಸ್ಪರ್ಧೆಯನ್ನು ಇಟ್ಟಿರ್ತಾನೆ ಶಿವನಾದಂಥವನು. ವಿಷ್ಣು ಬಂದು ಸತ್ಯವನ್ನು ಹೇಳ್ತಾನೆ. ಹಾಗಾಗಿ ಈ ಒಂದು ಬ್ರಹ್ಮನಿಗೆ ಎಲ್ಲೂ ಕೂಡ ಪೂಜೆನೇ ಇಲ್ಲ. ಬ್ರಹ್ಮನ ದೇವಸ್ಥಾನಗಳು ಅನ್ನೋದು ಎಲ್ಲೂ ಇಲ್ಲ. ಅಜ್ಮೀರದಲ್ಲಿ ಒಂದು ಅದು ಇದಿದೆ ಅಷ್ಟೇ, ಬ್ರಹ್ಮನ ಒಂದು ದೇವಸ್ಥಾನ ಅಂತ ಪುಷ್ಕರಣಿ, ಬ್ರಹ್ಮ ಪುಷ್ಕರಣಿ ಅಂತ ಹೇಳ್ತಾರೆ. ಆಯ್ತಲ್ವಾ. ನಾವು ಎಷ್ಟು ವಿಷ್ಣುವಿನ ದೇವಸ್ಥಾನ, ಶಿವ ದೇವಸ್ಥಾನ ನೋಡ್ತೀವೋ ಬೆರಳೆಣಿಕೆ ಅಷ್ಟೇ ಬ್ರಹ್ಮನ ದೇವಸ್ಥಾನ ಅಂತ ಹೇಳ್ಬೋದು. ಇನ್ನು ವಿಷ್ಣುವಿಗೆ ಅವನು ಸದಾಕಾಲ ನಿನ್ನನ್ನು ಎಲ್ಲ ಭಕ್ತರು ಆರಾಧಿಸ್ತಾ ಇರಲಿ, ಎಲ್ಲ ಕಡೆ ನಿನ್ನ ದೇವಾಲಯಗಳು ಸೃಷ್ಟಿಯಾಗಲಿ ಅನ್ನುವಂತಹ ಒಂದು ವರವನ್ನು ಕೊಟ್ಟಿರ್ತಾನೆ. ಇದು ಜ್ಯೋತಿಸ್ತಂಭದ ಕಥೆ. ಇಲ್ಲಿ ಯಾವಾಗ ಆ ಒಂದು ಬ್ರಹ್ಮನ 5ನೆಯ ತಲೆ ಶಿವನ ಕಿರುಬೆರಳನ್ನು ಹಿಡಿದುಕೊಳ್ತೋ ಮುಂದೆ ಅದು ಏನು ಹೇಳುತ್ತೆ ನೋಡು. ಬಿಡು ಬಿಡು ಎಲೆ ಕಡು ಪಾಪಿ, ಎನ್ನ ಹಸ್ತವ ಹಿಡಿಯುವುದು ಉಚಿತವೇ. ಬಿಡು ಬಿಡು ಎಲೆ ಕಡು ಪಾಪಿ, ಎನ್ನ ಹಸ್ತವ ಹಿಡಿಯುವುದು ಉಚಿತವೇ ಎಂದ ಮಾತಿಗೆ ಬಿಡೆನು ವಸ್ತುವನು ಅರಸುವರೆ ಕೆಡದಲ್ಲಿ ಅರಸುವೆನು. ವಸ್ತುವನರಸುವರೆ ಕೆಡದಲ್ಲಿ ಅರಸುವೆನು, ಬಿಡೆನು ಹಸ್ತವ ಮೃಡನೆ ನಿನ್ನನು ಹಿಡಿದು ಕರ್ಮವ ಬಿಡುವ
ಕಾಂಬೆನು ಮೃಡನೆ ನಿನ್ನನು ಹಿಡಿದು ಕರ್ಮವ ಬಿಡುವ ಉಪಾಯವ ಕಾಂಬೆನು ಅಲ್ಲದೆ ಪೊಡವಿಯಲಿ ಬೇರೊಂದು ಠಾವಿಲ್ಲ ಎನಗೆ ಪೊಡವಿಯಲಿ ಬೇರೊಂದು ಠಾವಿಲ್ಲ ಎನಗೆ ಸಲಹು 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 ಎಂದ ಪದ್ಯಕ್ಕೆ ವ್ಯಾಖ್ಯಾನ ಬೇಡ, ಯಾಕೆಂದರೆ ಅಷ್ಟು ಚೆನ್ನಾಗಿ ಆ ಒಂದು ಕಥಾಭಾಗದ ಭಾವಾರ್ಥವನ್ನು ಕವಿ ಏನು ಪದಗಳನ್ನು ಇಲ್ಲಿ ಜೋಡಿಸಿದ್ದಾರೆ ಅದನ್ನೆಲ್ಲ ಅವರ ರಾಗದ ಮೂಲಕ ತಿಳಿಸ್ತಾ ಇದ್ದಾರೆ. ಆದರೂ ಕೂಡ ಇಲ್ಲಿ ಬ್ರಹ್ಮನ ಕಪಾಲ ಏನು ಕಿರುಬೆರಳಿಗೆ ಅಂಟ್ಕೊಂಡಿದೆ, ಅವಾಗ ಶಿವ ಹೇಳ್ತಾನೆ, ಬಿಡು ಬಿಡು ಕಡುಪಾಪಿ, ಬಿಡು ನೀನು ನನ್ನ ಕೈನ ಅಂತ ಹೇಳಿದ್ರೆ, ಹಸ್ತವ ಹಿಡಿಯುವುದು ಉಚಿತವೇ ಎಂದ. ನಿನಗೆ ತಲೆ ಕತ್ತರಿಸಿದ ಮೇಲೆ ಮತ್ತೆ ನೀನು ಬಂದು ನನ್ನ ಕೈಗೆ ಅಂಟಾಕ್ಕೊಳ್ಳೋದು ಯಾವ ಒಂದು ನ್ಯಾಯ ಅದು ಅಂತ ಹೇಳಿದ್ರೆ, ಬ್ರಹ್ಮ ಹೇಳ್ತಾನಂತೆ, ನಾನು ಯಾವುದನ್ನು ಅರಸ್ತಾ ಇದ್ದೀನೋ, ಎಲ್ಲಿ ಕಳೆದುಕೊಂಡಿದ್ದೀನೋ ಅಲ್ಲೇ ಅದನ್ನು ಪಡೆದುಕೊಳ್ತೀನಿ. ಕೊಡೋನು ಯಾರು? ಶಿವ ಲಯಕರ್ತನೇ ಆದರೂ ಮೋಕ್ಷಕ್ಕೆ ದಾರಿ ಮಾಡಿಕೊಡೋದೇ ಅವನು. ಇಲ್ಲಿ ಬ್ರಹ್ಮನು ಕೂಡ ಗೂಢಾರ್ಥದಲ್ಲಿ ನೋಡಿದಾಗ, ನೀನೇ ನನಗೆ ಒಂದು ಸದ್ಗತಿಯನ್ನು ಕೊಡಬೇಕು, ಹಾಗಾಗಿ ಕೆಡದಲ್ಲಿ ಅರಸುವೆನು ಮೃಡನೆ ನಿನ್ನನ್ನು ಹಿಡಿದು ಕರ್ಮವ ಬಿಡುವುದು ಉಪಾಯವ ಕಾಂಬೆ. ನನಗೆ ಇನ್ನು ಗೊತ್ತೇ ಇಲ್ಲ, ನನಗೇನು ಮಾಡಬೇಕು ಅಂತಲೂ ಗೊತ್ತಾಗ್ತಿಲ್ಲ, ನೀನೇ ನನಗೆ ಗತಿ ತೋರಿಸ್ಬೇಕು, ನನಗೆ ಬೇರೆ ಸ್ಥಳವೇ ಇಲ್ಲ ಅಂತ ಹೇಳ್ತಾನೆ. ಅದನ್ನೇ ತುರಂಗ ಭಾರತದಲ್ಲೂ ಕೂಡ ಹೇಳ್ತಾರೆ, ಕವಿ ಹೇಳ್ತಾರೆ, ಎಡಗೈ ಉಗುರಿನಿಂದ ಯಾವಾಗ ಇವನು ಶಿವ ಚಿವುಟಿ ಹಾಕಿದನೋ ತಲೆನ, ಆ ಬ್ರಹ್ಮನಿಗೆ 4 ತಲೆಗಳೇ ಉಳ್ಕೊಂತಂತೆ. ಕತ್ತರಿಸಿದ ತಲೆ ತಿರುಗಿ ಬಂದು ಪರಶಿವನ ಕೈಯನ್ನು, ಅಂದರೆ ಇಲ್ಲಿ ಬೆರಳು ಅಂತ ಹೇಳ್ತೀವಿ, ಕೈನ ಹಿಡ್ಕೊಂಡಿದೆ. ಅಂತಹ ಅದ್ಭುತವನ್ನು ಏನೆಂದು ವರ್ಣಿಸಲಿ? ಜನಮೇಜಯನಿಗೆ ಹೇಳ್ತಾ ಇರುವಂತಹ, ವೈಶಂಪಾಯನರು ಹೇಳ್ತಾ ಇರುವಂತಹ ಕಥೆನೇ ಇದು. ಶಿವನ ಭಿಕ್ಷಾಟನೆಯ ಕಥೆಯನ್ನು ನಿಜವಾಗ್ಲೂ ಓದ್ತಾ ಹೋದರೆ ನಿಲ್ಲಿಸೋದಕ್ಕೂ ಮನಸ್ಸು ಬರಲ್ಲ, ಅಷ್ಟು ಚೆನ್ನಾಗಿದೆ. ಇಲ್ಲಿ ಕೂಡ ವೈಶಂಪಾಯನರು ಜನಮೇಜಯನಿಗೆ ಹೇಳ್ತಾ, ಯಾವ ರೀತಿನಲ್ಲಪ್ಪ ನಾನು ವರ್ಣಿಸ್ಲಿ ಇದನ್ನು? ಎಲ್ಲೆಲ್ಲ ಕಡುಪಾಪಿ ಕೈಯನ್ನು ಬಿಡು ಅಂತ ಕೇಳಿದ್ರೆ, ನಿನ್ನ ಕೈಯನ್ನು ಹಿಡಿದೇ ನಾನು ಸದ್ಗತಿಯನ್ನು ಪಡಿತೀನಿ. ನಿನ್ನನ್ನು ಬಿಟ್ಟರೆ ಏನಾಗುತ್ತೆ, ನನ್ನ ಪಾಪದ ಫಲವನ್ನು ಕಳೆಯುವವರಿಗೆ ಬೇರೆ ಯಾರೂ ಇಲ್ಲ ಅಂತು. ಅದರ ಹಿನ್ನೆಲೆಗೆ ಹೋದರೆ ನಮಗೆ ಸದಾಶಿವನ ಒಂದು ಮಹಿಮೆಗಳನ್ನು ಹೇಳ್ತಾ ಹೋದ್ರಂತೂ ಎಷ್ಟು ಹೇಳಿದ್ರೂ ಸಾಕಾಗೋದಿಲ್ಲ. ಅಂತಹ ಮೋಕ್ಷಕ್ಕೆ ದಾರಿ ಮಾಡುವಂಥವನು ಶಿವನ ಈ ಒಂದು ಭಿಕ್ಷಾಟನೆಯ ಬಗ್ಗೆ ವೈಯಕ್ತಿಕವಾಗಿ ನನಗೆ ಹೊಳೆದಂತಹ ವಿಚಾರ ಏನು ಅಂದರೆ, ಅವನು ಆದಿಪುರುಷ, ಏಕಾಂಗಿಯಾಗಿ ಬಂದಂಥವನು. ಅಂಥವನೇ ತನ್ನ ತಪ್ಪಿಗೆ ತಾನು ಭಿಕ್ಷಾಟನೆಯ ವೃತ್ತಿಗೆ ಇರ್ತಾನೆ. ಆ ಭಿಕ್ಷಾಟನೆಗೆ ಅವನು ಎಲ್ಲೆಲ್ಲೆಲ್ಲೆಲ್ಲೆಲ್ಲ ಹೋಗ್ತಾನೆ. ವರ್ಣನೆ ನೋಡ್ತಾ ಇದ್ದಾಗ ತುಂಬ ಸಂತೋಷ ಆಯಿತು. ನಾವಿರುವಂತಹ ಈ ಕರ್ಮಭೂಮಿಯಲ್ಲೆಲ್ಲ ಕೂಡ ಎಲ್ಲ ನದಿಗಳಲ್ಲಿ, ಎಲ್ಲ ಪರ್ವತಗಳಲ್ಲಿ, ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಶಿವ ಓಡಾಡಿ ಭಿಕ್ಷಾಟನೆ ಮಾಡಿದ್ದಾನೆ. ಅಷ್ಟೇ ಅಲ್ಲ, 14 ಲೋಕಗಳಿಗೂ ಹೋಗ್ತಾನೆ ಭಿಕ್ಷಾಟನೆಗೋಸ್ಕರ. ಇನ್ನು ಅವನಲ್ಲಿ ಎನ್ನೆಂಥ ಪಾಪ ಪ್ರಜ್ಞೆ. ಬ್ರಹ್ಮನಿಗೆ ಮೋಕ್ಷ ಬೇರೆ ವಿಚಾರ ಅಲ್ವಾ? ನಾವಿದನ್ನು ನೋಡಿದಾಗ ಕಲಿಬೇಕಾಗಿರೋದು ಏನು ಅಂತಂದರೆ, ಮನುಷ್ಯ ಸಹಜರಾದಂತಹ ನಾವು ಯಕಶ್ಚಿತ್ ಭಗವಂತನ ಮುಂದೆ ನಾವು ಯಾಕೆ ಅವರನ್ನು ಕ್ಷಮೆ ಕೇಳಬೇಕು? ನಾವು ಯಾಕೆ ತಲೆ ಬಗ್ಗಿಸ್ಬೇಕು? ನಾವು ಯಾಕೆ ಅವ್ರನ್ನ ಹೇಳಿದ ಮಾತನ್ನು ಕೇಳಬೇಕು ಅನ್ನೋಂತಹ ಈ ಅಹಂಕಾರ ಅನ್ನೋದು ಏನಿರುತ್ತೆ, ಆ ಅಹಂಕಾರದ
ಒಂದು ದಮನಕ್ಕೆ ಇಂತಹ ಕಥೆಗಳು ಸ್ಫೂರ್ತಿ ಅಂತ. ಶಿವ ಬೇರೆ ಎಲ್ಲ ಕೆಲಸ ಮಾಡ್ಬೋದಾಯ್ತು, ಭಿಕ್ಷಾಟನೆನೇ ಯಾಕೆ ಮಾಡಬೇಕು? ಹೌದಲ್ಲ? ಭಿಕ್ಷಾವೃತ್ತಿ ಅನ್ನೋದೇನೇ ಎಂತಹ ಒಂದು ಹೀನ ವೃತ್ತಿ ಅಂತಲೇ ಹೇಳ್ಬೋದು. ಭಿಕ್ಷೆ ಕೇಳೋದು ಅಂತಂದ್ರೇನು, ಭವನ ಭಿಕ್ಷಾಟನೆ ಅಂತಲೇ ಇದಕ್ಕೆ ಹೆಸರಿಟ್ಟರು. ನನಗನ್ಸಿದಂತೂ ಹಾಗೇನೆ, ಮನುಷ್ಯ ಇಷ್ಟೇ ಎತ್ತರಕ್ಕೆ ಹೋದರೂ ಕೂಡ ತಾನು ಎಲ್ಲರ ಸಮಾನೆ, ಅವನು ಕೂಡ ತಾನು ತಪ್ಪು ಮಾಡಿದ್ರು ಕೂಡ ಅದು ತಪ್ಪು ಅನ್ನುವಂಥದ್ದು. ತಪ್ಪಾದರೆ ಕ್ಷಮಿಸಿ, ಇದು ನನ್ನ ಒಂದು ವಿಶ್ಲೇಷಣೆ. ಆ ಶಿವ ಈಗಾಗಲೇ ಹೇಗೆ ಬಂದ ಅಂತ ಹೇಳಿದ್ದೀನಿ. ಅವನಿಗೆ ಯಾರು ಮೋಕ್ಷವನ್ನು ಕೊಡೋರಿಲ್ಲ, ಶಿವನೇ ಕಾಪಾಡಬೇಕು ಅಂತ ಹೇಳಿದ್ದಾಗಿದೆ. ಆ ಮಾತಿಗೆ ಶಿವ ಮುಂದೆ ಏನು ಹೇಳ್ತಾನೆ ನೋಡೋಣ. ಎಂದ ಮಾತಿಗೆ ಸೊಗಸಿ ನಗೆ ಮೊಗದಿಂದಲಿ ಎಲವೋ ನಿನ್ನ ಪರಿಯಲಿ ದಂಡದೊಕ್ಕಲ ಮಾಡುವೆನು ತಡದಿ ಜಗತ್ರಯವಾ ನಿನ್ನ ಪರಿಯಲಿ ದಂಡದೊಕ್ಕಲ ಮಾಡುವೆನು ತಡದಿ ಜಗತ್ರಯವಾ ಮುಂದೆ ನಿನಗೆ ನುಳಿದುದು ಎನೆ ನೆನೆಸೋ ಮುಂದೆ ನಿನಗೆ ನುಳಿದುದು ನೆನೆಸೋ ಅಂದು ನೆನೆವ ನೇಹವನು ಎನ್ನಯ ಮುಂದೆ ನುಡಿ ಮುಂದೆ ನೆನೆಸುವ ನೇಹವನು ಎನ್ನಯ ಮುಂದೆ ನುಡಿ ಪರಿಹರಿಸುವೆನು ನಿನ್ನಾಣೆ ಪರಿಹರಿಸುವೆನು ನಿನ್ನಾಣೆ ನುಡಿಯನ್ನ ಮುಂದೆ ಎಂದ ಯಾವಾಗ ಬ್ರಹ್ಮ ಈ ರೀತಿ ವಿನಂತಿಸ್ಕೊಳ್ತಾನೆ, ಆ ಮಾತಿಗೆ ಸೋತು ನಗೆಮುಖದಿಂದ ನಿನ್ನ ಪರಿಯಲ್ಲಿ ದಂಡದೊಕ್ಕಲ ಮಾಡುವೆನು ತಡದಿ ಜಗತ್ರಯವ, 3 ಲೋಕಕ್ಕೂ ಹೋಗಿ ಈ ಒಂದು ನಿನ್ನ ಏನು ಮೋಕ್ಷ ಅಥವಾ ನಿನಗೆ ಫಲ ಏನು ಬೇಕು ಅಂತ ಅದನ್ನು ನಾನು ನೆರವೇರಿಸ್ಕೊಡ್ತೀನಿ. ಮುಂದೆ ನಿನಗೇನು ಉಳಿದಿದ್ದೇನೆ ನೆನೆರೆಂದು ನೆನೆವ ನೇಹವೆನ್ನೆಯ ಮುಂದೆ ನುಡಿ ಪರಿಹರಿಸುವೆನು ನಿನ್ನಾಣೆ ನುಡಿ ಅಂತ. ಬ್ರಹ್ಮನಿಗೆ ಉಳಿದ 4 ತಲೆಗಳನ್ನು ಇಟ್ಕೊಂಡು ಅವನು ಯಾವ ಕಾರ್ಯವನ್ನು ಮಾಡಬೇಕು, 4 ವೇದಗಳು, ಆ 4 ಮುಖಗಳಿಂದಲೇ ಬ್ರಹ್ಮ ಜ್ಞಾನಿಯಾಗಿ ತನ್ನ ಕಾರ್ಯವನ್ನು ನೆರವೇರಿಸೋದಕ್ಕೆ ಶುರು ಮಾಡ್ತಾನೆ. ಇಲ್ಲಿ ಶಿವ ಏನು ಮಾಡ್ತಾನೆ ಅಂತಂದರೆ ಮೈ ಮೇಲೆಲ್ಲ ಭಸ್ಮ ಬಳದ್ಕೊಳ್ತಾನಂತೆ, ಬಿರಾಗಿಯಾಗಿ ದಿಗಂಬರನಾಗಿ ಭಿಕ್ಷೆ ಬಿಡೋದಕ್ಕೆ ಬರ್ತಾನೆ ಅಂತ ಹೇಳ್ತಾರೆ. ಎಡಗೈನಲ್ಲಿ ಬ್ರಹ್ಮ ಕಪಾಲವನ್ನು ಹಿಡಿದಿದ್ದಾನೆ, ಬಲಗೈನಲ್ಲಿ 3 ಜಗತ್ತನ್ನು ನಾಶ ಮಾಡಿ ಅಹಂಕಾರದಿಂದ ಮೆರೆಯುವವರ ಎದೆಗಳನ್ನು ಇರುವಂತಹ ಮುಮ್ಮುನೆಯ ತ್ರಿಶೂಲವನ್ನು ಈ ಸತ್ವರಜ ತಮೋಗುಣಗಳ ಒಂದು ನಿಯಂತ್ರಣದ ಒಂದು ಶಕ್ತಿ ಅಂತ ಅಥವಾ ಸಂಕೇತ ಅಂತಲೂ ಹೇಳ್ತಾರೆ ತ್ರಿಶೂಲವನ್ನು. ಅದನ್ನು ಅವನು ಹಿಡ್ಕೊಂಡು ಮೆಲ್ಲಗೆ ಇಡುವಂತಹ ಅಡಿತಾವರೆಯೊಳಗೆ ವಿಷ್ಣು ಅರ್ಚಿಸಿದ ಕಣ್ಣೆಸೆಯ ಷಣ್ಮುಖನ ಮತ್ತು ಗಣಪತಿಯ ತಂದೆಯಾದಂತಹ ಈ ಶಿವನು ಭಿಕ್ಷಾಟನೆಗೈಯಲು ಶೃಂಗಾರ ಮಾಡ್ಕೊಳ್ತಾನಂತೆ. ಹೇಗೆ ಶೃಂಗಾರ ಮಾಡ್ಕೊಳ್ತಾನೆ ಅಂತಂದರೆ ಕಾಲ ಮತ್ತು ಕರ್ಮಗಳನ್ನು ಅವನು ಪಾದುಕೆಗಳಾಗಿ ಮೆಟ್ಟಿದಾನಂತೆ. ಶ್ರೇಷ್ಠವಾದ ಸಿದ್ಧಿಗಳನ್ನು ಯೋಗದಂಡವಾಗಿ ಮಾಡಿಕೊಂಡಿದ್ದಾನೆ. ಯಮ ನಿಯಮ ಮುಂತಾದಂತಹ ಅಷ್ಟಾಂಗ ಯೋಗಗಳನ್ನು ಯೋಗ ಪಟ್ಟಿಯಾಗಿ, ಅಂದರೆ ಯೋಗಾಸನದಲ್ಲಿ ಇರಬೇಕಾದ್ರೆ 2 ಮಂಡಿಗಳು ಮತ್ತು ಬೆನ್ನು ಸೇರಿಸಿ ಕಟ್ಟುವ ಬಟ್ಟೆಯ ತುಂಡು. ಇಲ್ಲಿ ನಾವು ಅಯ್ಯಪ್ಪನ ಒಂದು ವಿಗ್ರಹವನ್ನು ನೋಡಿದ್ರೆ ಆ ಒಂದು
ಮಂಡಿಗೆ ಬಟ್ಟೆ ಕಟ್ಟಿರುವಂಥದ್ದು. ಆ ಒಂದು ಆಸನದಲ್ಲಿ ಎದೆ ಮೇಲೆ ಅದನ್ನು ಹಾಕ್ಕೊಂಡು ಸರ್ಪವನ್ನು ಉಡಿದಾರವಾಗಿ ಮಾಡಿಕೊಂಡಿದ್ದಾನಂತೆ. ವೇದ ಆಗಮ ಪುರಾಣಗಳನ್ನೆಲ್ಲ ತನ್ನ ಕಾಲಿನ ಗೆಜ್ಜೆಯ ಧ್ವನಿಯಾಗಿ ಮಾಡಿಕೊಂಡಿದ್ದಾನಂತೆ. ಹಾಗೆ ತ್ರಿಶೂಲಿಯಾದಂತಹ, ರುಂಡಮಾಲಿಯಾದಂತಹ, ಬ್ರಹ್ಮಕಪಾಲಿಯಾದಂತಹ, ಆರ್ಧೇಯ ಮೌಳಿಯಾದ ಅಂದರೆ ಚಂದ್ರನನ್ನು ಶೇಖರದಲ್ಲಿ ಇರಿಸುವಂಥವನು, ಮೌಳಿಯಲ್ಲಿ ಇರಿಸುವನು, ಅವನು ಚಂದ್ರಮೌಳಿ ಭಿಕ್ಷಾಟನೆಗೆ ಬರ್ತಿದ್ದಾನೆ ಅಂತ ಮುಂದಿನ ಪದ್ಯ. ಇದು ದೇವತೆಗಳಿಗೆಲ್ಲನೂ ನಿಜವಾಗ್ಲೂ ಬಹಳ ಸಂತೋಷವನ್ನೇ ಕೊಡ್ತು. ಯಾಕೆ ಅಂದರೆ ಈ ದೇವತೆಗಳಿಗೆ ಯಾವಾಗ್ಲೂ ಯಾರಾದರೂ ಒಬ್ಬರಲ್ಲ ಒಬ್ಬರಿಂದ ಉಪಟಳ ಇದ್ದೇ ಇರುತ್ತೆ. ಅದನ್ನು ಯಾರಾದರೂ ಒಬ್ಬರು ಇಲ್ಲ ವಿಷ್ಣು ಪರಿಹಾರ ಮಾಡಬೇಕು, ಇಲ್ಲ ಶಿವ ಪರಿಹಾರ ಮಾಡಬೇಕು. ಯಾವಾಗ ಶಿವನೇ ಭಿಕ್ಷಕ್ಕೆ ಬಂದು ಈ ಬ್ರಹ್ಮನ ಒಂದು ಅಹಂಕಾರವನ್ನು ಮಣಿಸಿ ತ್ರಿಲೋಕಕ್ಕೆ ಒಂದು ಲೋಕ ಕಲ್ಯಾಣಾರ್ಥವಾಗಿ ಈ ಕಾರ್ಯವನ್ನು ಮಾಡ್ತಾನೆ ಅಂತ ಗೊತ್ತಾಯಿತು, ಆಗ ದೇವಲೋಕದವರೆಲ್ಲ ಉಗೆ ಅಂತ ಹೇಳಿದ್ರು. ಇದು ಮುಂದಿನ ಕಥೆಯಲ್ಲಿ ಯಾವುದಕ್ಕೆ ನಾಂದಿ ಆಗುತ್ತೆ ಅಂತಂದರೆ, ಈ ಶಿವನ ಒಂದು ಭಿಕ್ಷಾಟನೆಯ ಒಂದು ಪ್ರಕ್ರಿಯೆಯಲ್ಲಿ ಒಂದು ಕಡೆ ಕುರುಕ್ಷೇತ್ರಕ್ಕೆ ಬರ್ತಾನೆ. ಯಾಕೆ ಅಂದರೆ ಬ್ರಹ್ಮ ಕಪಾಲ ಏನೇ ಹಾಕಿದ್ರೂ ಕೂಡ ತಳವಿಲ್ಲದ ಪಾತ್ರೆ ಅಂತೆ. ಹಾಗಾಗಿ ಮುಂದುವರೆದು ಬರ್ತಾ ಕುರುಕ್ಷೇತ್ರದಲ್ಲಿ ಆ ತಲೆಯನ್ನು ಇಡ್ತಾನೆ ಅಂತ ಒಂದು ಕಡೆ ಹೇಳ್ತಾರೆ. 7 ತಾಳೆ ಮರದ ಎತ್ತರಕ್ಕೆ ರಕ್ತ ಹರಿದಾಗ ಬಹುಶಃ ಇವನ ಒಂದು ಬ್ರಹ್ಮಕಪಾಲಕ್ಕೆ ತೃಪ್ತಿ ಆಗಬಹುದೇನೋ ಅಂತ. ಅದು ಆಗಲ್ವಂತೆ, ಅದು ಆಗೋದಿಲ್ಲ. ಕೆಲವರಿಗೆ ಪ್ರಶ್ನೆ ಮಾಡ್ತಾರೆ, ಇದೇನಿದು ಶಿವ ಇದ್ದಿದ್ದು ಅವನು 2 ಕೃತಯುಗಗಳ ಕಾಲ ಅವನು ಭಿಕ್ಷೆ ಬೇಡ್ತಾನೆ ಅಂತ. 2 ಕೃತಯುಗಗಳ ಕಾಲ ಅಂದರೆ ಲೆಕ್ಕ ಹಾಕೋಣ, ಅದೆಷ್ಟು ಲಕ್ಷಾಂತರ ವರ್ಷಗಳು. ಕಲಿಯುಗ ಅಂದ್ರೇ 4,32,000 ವರ್ಷಗಳು ಅಂತ ನಾವೇನೇನು ಹೇಳ್ತೀವಿ. ಕಲಿಯುಗಕ್ಕಿಂತ ಇದು 2 ಪಟ್ಟು ದ್ವಾಪರ ಯುಗ, ಅದಕ್ಕಿಂತ ಹೆಚ್ಚು ಅಂದರೆ ದುಪ್ಪಟ್ಟು ಅಥವಾ 4 ಪಟ್ಟು ತ್ರೇತಾಯುಗ, ಅದಕ್ಕಿಂತ ಈ ಥರ ನಾವು ಹೋದಾಗ ಕೃತಯುಗ ಎಲ್ಲದಕ್ಕಿಂತ ಮೊದಲು. ಅಂತಹ 2 ಕೃತಯುಗಗಳಲ್ಲಿ ಶಿವ ಭಿಕ್ಷೆ ಬೇಡ್ತಾನೆ ಅನ್ನೋದು ಒಂದು ಉಲ್ಲೇಖ ಬರುತ್ತೆ. ಇಲ್ಲಿ ಹೇಳ್ತಾರೆ ಮುಂದಿನ ಪದ್ಯದಲ್ಲಿ, ಇದು ಹೇಳಿಲ್ಲ ಎನ್ನದುಷ್ಟು. ಮತ್ತೆ ಬ್ರಹ್ಮನೇ ಏನು ಶಿವನಿಗೆ ನಿವೇದನೆ ಮಾಡಿಕೊಳ್ತಾನೆ. ಎನ್ನ ದುಷ್ಕರ್ಮವನು ಬಿಡಿಸುವ ಬಿನ್ನಣಿಗ ನೀನಲ್ಲದೆ ಅನ್ಯರನು ಮನ್ನಿಪರನು ನಾ ಕಾಣೆನು. ಎನ್ನ ದುಷ್ಕರ್ಮವನು ಬಿಡಿಸುವ ಬಿನ್ನಣಿಗ ನೀನಲ್ಲದೆ ಮನ್ನಿಪರು ಅನ್ಯರನು ನಾ ಕಾಣೆನು. ಅಧಿಕ ದ್ರೋಹಿತಾನು ಎಂದು ಭಿನ್ನವಿಸಲು ಅದು ಸಾಕು. ನೀ ಕರ್ಮೋನ್ನತಿಯ ಪಡೆವನ್ನ ಬರ ನೀನಿನ್ನು ಜೀವಿಪ ಗ್ರಾಸವಾಸದ ಪರಿಯದೇನು ಎಂದ. ಎನ್ನ ದುಷ್ಕರ್ಮವನ್ನು ಬಿಡಿಸುವ ಬಿನ್ನಣಿಗ ನೀನಲ್ಲದೆ ಅನ್ಯರು ಮನ್ನಿಪರು ನಾ ಕಾಣೆನು ಅಧಿಕ ದ್ರೋಹಿ ನಾನೆಂದು. ಬ್ರಹ್ಮನೇ ಮತ್ತೆ ಹೇಳ್ತಾ ಇರೋದು.
ಭಿನ್ನವಿಸಲಸದು ಸಾಕು ನೀ ಕರ್ಮೋನ್ನತಿಯ ಪಡೆವನ್ನ ಬರ ನೀನಿನ್ನು ಜೀವಪಗ್ರಾಸವಾಸದ ಪರಿಯದೇನಂದ. ಅಂದರೆ ಇಲ್ಲಿ ಎನ್ನ ದುಷ್ಕರ್ಮವನ್ನು ಬಿಡಿಸುವ ಭಿನ್ನಣಿಗ ನೀನಲ್ಲದೆ ಅನ್ಯರು. ದುಷ್ಕರ್ಮ ಭಿನ್ನಣಿಗ ಅಂತಂದರೆ ನನ್ನ ಈ ಒಂದು ಅಹಂಕಾರವನ್ನು ಬಿಡಿಸುವಂತಹ ಚತುರ ಅಥವಾ ಒಂದು ಭಿನ್ನಣಿಗ ಅಂತಂದರೆ ಚತುರ ಅನ್ನೋ ಅರ್ಥದಲ್ಲೇ ಹೇಳಿದ್ರೆ ಇಲ್ಲಿ ಅಂತಹ ಒಂದು ಚಾತುರ್ಯತೆ ನಿನಗೊಬ್ಬನಿಗೆ ಮಾತ್ರನೇ ಇರೋದು. ನೀನಲ್ಲದೆ ಬೇರೆ ಯಾರನ್ನು ಕೇಳೋದಕ್ಕೆ ಆಗೋದೂ ಇಲ್ಲ. ನಾ ಕಾಣೆನು ಅಧಿಕ ದ್ರೋಹಿ ನಾನಾಗಿದ್ದೀನಿ. ನಿನ್ನ ಜೊತೆ ಸಮಸಮವಾಗಿ ನಿನಗೂ 5 ತಲೆ ನನಗೂ 5 ತಲೆ ಅಂತ ಅಹಂಕಾರದಿಂದ ಮಾತನಾಡಿ ಈ ಒಂದು ಸ್ಥಿತಿಗೆ ನಾನು ಬಂದಿದ್ದೀನಿ. ಭಿನ್ನವಿಸಲಸದು ಸಾಕು ನೀ ಕರ್ಮೋನ್ನತಿಯ ಪಡೆವನ್ನವರ ನೀನು ಜೀವಿಪಗ್ರಾಸವಾಸದ ಪರಿಯೇನಂದ. ಇದಕ್ಕೆ ಶಿವಾನಂದ ಲಹರಿಯಲ್ಲಿ ಒಂದು ಶ್ಲೋಕವನ್ನು ತೆಗೆದುಕೊಂಡಾಗ ಭಕ್ತ ಹೇಳ್ತಾನಂತೆ, ರುಂಡಮಾಲಧಾರಿಯಾದಂತಹ ಭಿಕ್ಷುವೆ, ನನ್ನ ಮನಸ್ಸು ಅನ್ನುವಂತಹ ಮರ್ಕಟ ಮೋಹ ಎನ್ನುವಂತಹ ಕಾಡಿನಲ್ಲಿ ಯಾವಾಗಲೂ ಅಲೆದಾಡುತ್ತಲೂ ಯುವತಿಯರ ಕುಚಗಿರಿಯಲ್ಲಿ ಕುಣಿಯುತ್ತಲೂ ಆಸೆಗಳೆಂಬ ಮರಗಳ ಕೊಂಬೆಗಳ ಸುತ್ತಮುತ್ತ ಸ್ವೇಚ್ಛೆಯಾಗಿ ಬೇಗ ಬೇಗ ನೆಗೆಯುತ್ತಲೂ ಇರುವುದು ಮನವೆಂಬ ಮರ್ಕಟ. ಬಹಳ ಚಂಚಲ ಬುದ್ಧಿಯುಳ್ಳಂತಹ ಈ ಕಪಿಯನ್ನು, ಅಂದರೆ ಕಪಿ ಅಂದರೆ ಸುಂದರ ಅಂತಲೂ ಹೇಳ್ತಾರೆ, ಮನಸ್ಸಿನ ಒಂದು ಚಂಚಲಕ್ಕೆ ಹೇಳ್ತಾರೆ. ಈ ಕಪಿಯನ್ನು ನಿನ್ನಲ್ಲಿರುವಂತಹ ಭಕ್ತಿ ಎಂಬ ಸಂಕೋಲೆಯಿಂದ ಬಲವಾಗಿ ಕಟ್ಟಿ ನಿನ್ನ ವಶದಲ್ಲಿಯೇ ನಿಲ್ಲುವಂತೆ ಮಾಡು. ಇದು ಸೂಚ್ಯವಾಗಿದೆ ಈ ಒಂದು ಪದ್ಯಕ್ಕೆ ಶಿವಾನಂದೇ. ಸದಾ ಮೋಹಟವ್ಯಾಂ ಚಿರತಿ ಯುವತಿನಾಂ ಕುಚಗಿರೌ ನಟತ್ಯಾಶಾ ಶಾಖಾಸ್ಫಟತಿ ಝಟತಿ ಸ್ವೈರಮಭಿತಃ ಕಪಾಲಿನ್ ಭಿಕ್ಷೋ ಮೇ ಹೃದಯ ಕಪಿಮಂತ್ಯಂತ ಚಪಲಂ ದೃಢಂ ಭಕ್ತ್ಯಾ ಬದ್ಧ್ವಾ ಶಿವ ಭವದಧೀನಂ ಕುರು ವಿಭೋ. ಇದು ಶಂಕರಾಚಾರ್ಯರು ಶಿವಾನಂದ ಲಹರಿಯಲ್ಲಿ ತಮಗೆಲ್ಲ ಗೊತ್ತಿರೋ ಹಾಗೆ 100 ಶ್ಲೋಕಗಳು ಇದೆ. ಒಂದೊಂದೂ ಅದ್ಭುತ. ನಾನು ಇದಕ್ಕೆ ಯಾವುದಾದ್ರೂ ಸಂದರ್ಭಕ್ಕೆ ಯಾವುದು ಸೂಚ್ಯವಾಗಿದೆಯೋ ಅದರಲ್ಲಿ ಕೆಲವನ್ನ ಮಾತ್ರ ತೆಗೆದುಕೊಂಡಿದ್ದೀನಿ. ಮುಂದಿನ ಪದ್ಯ ನೋಡೋಣ. ದೇವಾ ಹಿಂದಣ ಮಾತು ಅದೇತಕೆ ದೇವಾ ಭಾವಿ ಪಡೆ ರಾಕ್ಷಸರ ವೃತ್ತಿಗೆ ದೇವತಾದಿಗಳು ಏನನುಂಬರೋ ತನ್ನನವನಿಕ್ಕಿ ಕಾವುದು ತನ್ನನು ಕಾವುದು ಅವಸಾನದಲ್ಲಿ ಕಾವುದು ದುಷ್ಕರ್ಮಾವಶೇಷವ ಹಿಂಗಿಸುವುದು ಅವಸಾನದಲ್ಲಿ ಕಾವುದು ದುಷ್ಕರ್ಮಾವಶೇಷವ ಹಿಂಗಿಸುವುದು ಅತಿ ಜೀವಮಯ ಮಾಡುವುದು ನಾನನ್ನ ಬರ ಬಿಡೆ ನಿನ್ನ ಎಷ್ಟು ಹೇಳಿದ್ರು ಬಿಡ್ತಾ ಇಲ್ಲ. ಶಿವನಿಗೆ ಹೇಳ್ತಾನೆ, ದೇವ ಹಿಂದಣ ಮಾತದೇತಕ್ಕೆ ಬಾವಿ ಪಡೆ ರಾಕ್ಷಸರ ವೃತ್ತಿಗೆ ದೇವತಾದಿಗಳು ಏನೆಂಬರು. ಹೇಳಿ ಕೇಳಿ ಬ್ರಹ್ಮ ಸೃಷ್ಟಿಕರ್ತ ಯಾರು ಮಾರ್ಗದರ್ಶಕ ಆಗಬೇಕೋ ಅವನೇ ಇಂತಹ ಕೆಲಸ ಮಾಡಿದನಲ್ಲ, ಅರಿಷಡ್ವರ್ಗಗಳ ದಾಸನಾಗೋದ್ನಲ್ಲ.
ತನ್ನನ್ನು ವನಕ್ಕಿ ಅಂದರೆ ನನ್ನನ್ನು ನೀನು ಈ ಎಲ್ಲ ಒಂದು ಅವಮಾನ ಅಥವಾ ಈ ಒಂದು ಪಾಪದಿಂದ ನೀನು ಕಾಪಾಡು. ಕಾವುದವಸಾನದಲ್ಲಿ ದುಷ್ಕರ್ಮಾವಶೇಷವ. ನಾವು ಏನೇ ಕರ್ಮಗಳು ಮಾಡಿದರೂ ಕೂಡ ನಮ್ಮ ಅವಸಾನದಲ್ಲಿ ಎಲ್ಲವೂ ನಮ್ಮ ಪಾಪ ಪುಣ್ಯಗಳು ಕೂಡ ನಮ್ಮ ಜೀವಮಾನದ ಈ ಮುಪ್ಪಿನಲ್ಲಿ ಎಲ್ಲವೂ ಕಾಡುತ್ತಂತೆ. ಜೀವನದ ಅವಸಾನದಲ್ಲಿ ದುಷ್ಕರ್ಮಾವಶೇಷವ ಹಿಂಗಿಸುವುದು, ಜೀವಮಯ ಮಾಡುವುದು. ನಾನನ್ನ ಬರಬಿಡೆ ನಿನ್ನ, ನೀನು ನನ್ನನ್ನು ಎಲ್ಲಿವರೆಗೂ ಕಾಪಾಡ್ತೀನಿ ಅನ್ನುವಂತಹ ಒಂದು ಮಾತನ್ನು ಕೊಡ್ತೀಯೋ ಅಲ್ಲಿವರೆಗೂ ನಾನು ಬಿಡೋದಿಲ್ಲ ಅಂತ. ಇಲ್ಲಿ ಅಹಂಕಾರನ ಕೂಡ ರಾಕ್ಷಸ ಗುಣ ಅಂತಲೇ ಹೇಳೋದು, ರಾಕ್ಷಸೀಯ ಗುಣ ಅಂತ. ದೈವಾಸುರ ಸಂಪತ್ ವಿಭಾಗದಲ್ಲಿ ನೋಡಿದಾಗ ಯಾವ್ಯಾವುದು ಆಸುರಿ ಗುಣ ಯಾವುದು ದೈವಿ ಗುಣ ಅಂತ ಬಂದಾಗ, ಆಸುರಿ ಗುಣದಲ್ಲಿ ಅಹಂಕಾರ, ದಂಭೋ ದರ್ಪೋಭಿಮಾನಶ್ಯ, ಅಲ್ಲಿ ಆಸುರಿ ಗುಣಕ್ಕೆ ರಾಕ್ಷಸ ಗುಣ ಅಂತಲೇ ಹೆಸರು. ಇದು ರಾಕ್ಷಸ ಗುಣನೇ ತಾನೆ. ಇವನು ಮಾಡಿದಂಥ ಕಾರ್ಯ ಕೂಡ ರಾಕ್ಷಸೀಯ ವರ್ತನೆ ಅನ್ನೋ ರೀತಿಯಲ್ಲಿದೆ. ಮುಂದಿನ ಪದ್ಯದಲ್ಲಿ ನೋಡೋಣ. ಏನೇ ಆದರೂ ಕೂಡ ಶಿವನ ಕೈಯನ್ನು ಬ್ರಹ್ಮ ಬಿಡೋದೂ ಇಲ್ಲ. ಆದರೆ ಆನು ವಿನೋದ ಲೀಲೆಯನು ಆದರಿಸುವೆನು ಎನ್ನುತ್ತ ಬ್ರಹ್ಮಂಗೆ ಆದ ಭಂಗವ ಜರೆವವೋ ಮಸ್ತಕವತಾ ಪಿಡಿದು ಆದಿದೇವನು ಜ್ಯೋತಿರೂಪನು ಆದಿನಾಥನು. ಆದಿದೇವನು ಜ್ಯೋತಿರೂಪನು ಆದಿನಾಥನು ಭಿಕ್ಷುವಿನ ಮರ್ಯಾದೆಯಲಿ ತೊಳಲಿದನು. ಪೊಗಳುವಡೆ ಅರಿದು ತನಗದ ಶಿವ ಹೇಳ್ತಾನೆ, ಆದರೆ ನಾನು ವಿನೋದ ಲೀಲೆಯನ್ನು ಆಧರಿಸುವೆ ಎನ್ನುತ್ತಾ ಬ್ರಹ್ಮಂಗೆ ಆದಂತಹ ಈ ಭಂಗವ ಜರೆವುಗೋಲ್ ಮಸ್ತಕವತ ಪಿಡಿದು ಆದಿದೇವ ಜ್ಯೋತಿ ಸ್ವರೂಪನಾದಂತಹ ಆದಿನಾಥನು ಭಿಕ್ಷುವಿನ ಮರ್ಯಾದೆಯಲ್ಲಿ ತೊಳಲಿದನು. ಪೊಗಳುವಡರಿದು ತನಗೆಂದ. ಶ್ರೇಷ್ಠವಾದಂತಹ ರಜತಾದ್ರಿ ಪರ್ವತದಿಂದ ಇಳಿದು ಬಂದ ಹುಲಿ ಚರ್ಮವನ್ನು ಸಿರಿವಿಡಿದು ಧರಿಸಿದನಂತೆ. ವಾಸುಕಿಯನ್ನು ಹೇಗೆ ಶಿವ ಬರ್ತಾ ಇದ್ದಾನೆ, ನಗುಮುಖದಿಂದ ಬರ್ತಾ ಇದ್ದಾನಂತೆ ಭಿಕ್ಷೆ ಬಿಡೋದಕ್ಕೆ. ವಾಸುಕಿಯನ್ನು ಯಜ್ಞೋಪವೀತದಂತೆ ಧರಿಸಿದ್ದಾನೆ. ಅಲಂಕಾರ ಕೂಡ ಮಾಡಿಕೊಂಡಿದ್ದಾನಂತೆ. ಯಾವ ರೀತಿ ಅಂದರೆ ಕೈಯಲ್ಲಿ ಬ್ರಹ್ಮ ಕಪಾಲವನ್ನು ಹಿಡಿದುಕೊಂಡಿದ್ದಾನೆ. ಶರೀರಕ್ಕೆ ಮತ್ತು ಕಿವಿಗೆಲ್ಲನೂ ಮರಿ ಹಾವುಗಳನ್ನೇ ಆಭರಣವಾಗಿ ಅಲಂಕರಿಸ್ಕೊಂಡಿದ್ದಾನಂತೆ. ಶಿವನ ಅಲಂಕಾರ ನಾವು ಇಲ್ಲಿ ಈ ಥರ ನೋಡ್ತೀವಿ. ಗಿರಿಜಾ ಕಲ್ಯಾಣದಲ್ಲಿ ನೋಡಿದ್ರೆ ಇದೆಲ್ಲವನ್ನು ತೆಗೆದು ಬೇರೆ ಒಡವೆಗಳನ್ನು ಶಿವನಿಗೆ ಯಾವ ರೀತಿ ಹಾಕ್ತಾರೆ ಅನ್ನೋದು ಅಲ್ಲಿ ಹರಿಹರನ ಗಿರಿಜಾ ಕಲ್ಯಾಣದಲ್ಲಿ ಆ ಪದ್ಯಗಳಲ್ಲಿ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಇಲ್ಲಿ ತನ್ನಷ್ಟಕ್ಕೆ ತಾನೇ ಅಲಂಕಾರ ಮಾಡೋದಂತೆ. ಭಿಕ್ಷುಕ ಆಗಬೇಕಲ್ಲ, ವಿರಾಗಿ ಆಗಬೇಕಲ್ಲ, ದಿಗಂಬರನಾಗಿ ಹೊರಡಬೇಕಲ್ಲ. ಪ್ರಕಾಶಮಾನವಾದಂತಹ ಜಟೆ ಓಲಾಡುತ್ತಿರುವ ವಿಭೂತಿ, ಪ್ರಕಾಶಮಾನವಾದಂತಹ ಜಟೆ ಅಂದರೆ ಅಲ್ಲಿ ಯಾಕೆ ಅಂದರೆ ಚಂದ್ರ ಇದ್ದಾರೆ, ಹಾಗಾಗಿ ಆ ಬೆಳದಿಂಗಳು ಶಿವನ ಜಟೆಯಲ್ಲಿ ಯಾವಾಗಲೂ ಕಾಣುತ್ತೆ. ವಿಭೂತಿ ಭೂಷಣನಾದ ಶಿವನು ಎಲ್ಲಿಗೆ ಬಂದ ಭಿಕ್ಷೆ ಬೇಡಲು? ಅಮರಾವತಿಗೆ ಬರ್ತಾ ಇದ್ದಾನೆ. ಪಂಚಮದ ಮುಖ ಹೋಗಿ ಬಳಿಕ ವಿರಿಂಚಿ ನಿಜ ವಿಜ್ಞಾನವನು ಪಡೆದು ಪ್ರಪಂಚವರಿವಡಲಾಗಿ ತಿಳಿದು ಚತುರ್ಮುಖಾಖ್ಯೆಯಲಿ ವಂಚಿಸಿದನು ಈ ಮದನಗಿದನನು
ಅಂಚಿಗಿರಿಸಿದನು ಅಗ್ನತೆಯ ನಿಷ್ಕಾಂಚನಾರ್ಚಿತ ವೀರನಾರಾಯಣನ ಸಖನೆಲ್ದ ವಿರಿಂಚಿ ಅಂದರೆ ಬ್ರಹ್ಮ. ಪಂಚಮದ ಮುಖ ಹೋಗಿ ಬಳಿಕ ವಿರಿಂಚಿ ನಿಜ ವಿಜ್ಞಾನವನ್ನು ಪಡೆದು ಅಂದರೆ ಜ್ಞಾನೋದಯ ಆಗಿದೆ. ಪ್ರಪಂಚವರಿವಿಡಲಾಗಿ ತಿಳಿದು ಅಂದರೆ 4 ವೇದಗಳ ಒಂದು ಪ್ರಚಾರದ ಒಂದು ಜವಾಬ್ದಾರಿನಲ್ಲಿ ಕೆಲಸದಲ್ಲಿ ತಿಳಿದು ಚತುರ್ಮುಖಾಖ್ಯೆಯಲ್ಲಿ ವಂಚಿಸಿದನಿ ಮದನಗೆ ಇದನ್ನು ವಂಚಿಸಿದನು ಈ ಮದನಗಿದನನ ಅಂಚಿಗಿರಿಸಿ ಅವನ ಅಜ್ಞತೆಯ ನಿಷ್ಕಾಂಚನಾರ್ಚಿತ ವೀರನಾರಾಯಣನ ಸಖ ಎಂದ. ಈ ಬ್ರಹ್ಮ ತನ್ನ ಪಾಡಿಗೆ ತಾನು ಈಗ ತನ್ನ ಒಂದು 4 ತಲೆಯಲ್ಲಿ ವೇದಗಳನ್ನು ಹೊತ್ತು ಆ ತನ್ನ ಕಾರ್ಯದಲ್ಲಿ ಸೃಷ್ಟಿಯ ಕಾರ್ಯದಲ್ಲಿ ತಾನು ಮಗ್ನನಾದ. ಈಗ ಶಿವನ ಭಿಕ್ಷಾಟನೆಯ ಕಥಾ ಪ್ರಸಂಗ ಪ್ರಾರಂಭ ಆಗ್ತಿದೆ. ಅದಕ್ಕೂ ಮುಂಚೆ ಶಿವಾನಂದ ಲಹರಿನಲ್ಲಿ ಕಡೆಯ ಶ್ಲೋಕದಲ್ಲಿ ಶಿವನ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಅದು ಬಹುಶಃ ಈ ಒಂದು ಸಮಯಕ್ಕೆ ಆಗತ್ತೆ ಅಂತಂದ್ಬಿಟ್ಟೆ ತೊಗೊಂಡಿದ್ದೀನಿ. ಶಂಭುಗೆ ಹೇಳ್ತಾರಂತೆ, ಇನ್ನು ಹೊಗಳೋದೆಲ್ಲ ಸಾಕು, ಭಕ್ತರು ಹೇಳೋವಂಥದ್ದು ಸುಳ್ಳನ್ನು ನಾನು ಹೇಳಲಾರೆ. ಸ್ತುತಿಗೆ ಅರ್ಹರು ಯಾರು ಅಂತ ಗಣನೆ ಮಾಡೋ ಸಮಯದಲ್ಲಿ ಬ್ರಹ್ಮ ಮೊದಲಾದ ಎಲ್ಲ ದೇವತೆಗಳು ಯಾರನ್ನ ಮುಂದೆ ಸೂಚಿಸಿದರು ಅಂದರೆ ಶಿವನನ್ನೇ ಸೂಚಿಸ್ತಾರಂತೆ. ಸ್ತುತಿಗೆ ಅರ್ಹ ಯಾರು ಅಂದರೆ ಶಿವ ಅಂತ ಹೇಳಿ. ಮಹಾತ್ಮರಲ್ಲಿ ಶ್ರೇಷ್ಠರು ಯಾರು ಅಂತ ಕೇಳಿದ್ರೆ ಆ ರೀತಿ ವಿಚಾರಿಸಿದಾಗ ಆ ಸಂದರ್ಭದಲ್ಲಿ ಹೇಗೆ ಅಂದರೆ ಕಾಳುಗಳ ಹೊಟ್ಟಿನಂತೆ ಬೇರೆ ದೇವತೆಗಳೆಲ್ಲ ತೂರಿ ಹೋಗಿ ಉಳಿಯುವ ಅತ್ಯುತ್ತಮವಾದಂತಹ ಗಟ್ಟಿ ಕಾಳು ಅಂದರೆ ಅದು ಪರಮಶಿವ ಒಬ್ಬನೇ. ಆ ಪರಮಶಿವ ನೀನೇ ಅಂತ ಭಕ್ತರು ತಿಳಿದಿದ್ದಾರೆ. ಇಲ್ಲಿನ ಬ್ರಹ್ಮ ಶಿವನನ್ನು ಆಗಲೇ ಅಷ್ಟೊಂದೆಲ್ಲ ಶಿವನಲ್ಲಿ ನಿವೇದಿಸಿಕೊಂಡು ತನಗೆ ಮೋಕ್ಷಕ್ಕೆ ಅಥವಾ ತನ್ನ ಒಂದು ಪಾಪವನ್ನು ನಾಶ ಮಾಡುವಂತ ಕೇಳ್ಕೊಂಡ ಅಂದರೆ ಶಿವನಿಗೆ ಅಷ್ಟೊಂದು ಶಕ್ತಿ ಇರೋದಂತೂ ಸತ್ಯವೇ. ಹಾಗೆಯೇ ಸೌಂದರ್ಯ ಲಹರಿನಲ್ಲಿ ಕೂಡ ಒಂದು ಇದರ ಬಗ್ಗೆನೇ ಹೇಳ್ತಾರೆ. ಭಗವತಿ ಬ್ರಹ್ಮನು ತನ್ನ ಒಂದು ತಲೆಯನ್ನು ಕತ್ತರಿಸಿದ ಅಂಧಕರಿಪುವಾದ ಪರಮೇಶ್ವರನ ತೀಕ್ಷ್ಣವಾದಂತಹ ಉಗುರಿಗೆ ಹೆದರಿಕೊಂಡು ಉಳಿದ 4 ತಲೆಗಳಾದರೂ ಉಳಿಯಲಿ ಅಂತ ಹೇಳಿ ಉಳಿಯುವಂತೆ ಅಭಯವನ್ನು ಕೊಡು ಅಂತ ಇಲ್ಲಿ ಭಕ್ತರು ಅಂದರೆ ಸೌಂದರ್ಯ ಲಹರಿಯಲ್ಲಿ ಶಿವಶಕ್ತ್ಯಾಯುಕ್ತೋ ಅಂತ ಶಿವ ಮತ್ತು ಶಕ್ತಿ ಎರಡೂ ಒಂದೇ, ಪ್ರಕೃತಿ ಪುರುಷ ಒಂದೇ ಅಂತ ಆರಾಧಿಸುವಾಗ ಈ ಒಂದು ವಿಷಯವನ್ನು ಕೂಡ ಉಲ್ಲೇಖ ಮಾಡಿ ಆ ಬ್ರಹ್ಮನಿಗೇನೆ ಶಿವನ ಕೇವಲ ಉಗುರಿನಲ್ಲಿ ಅಷ್ಟು ಭಯ, ಆ ಒಂದು ಪಾಪ ಪ್ರಜ್ಞೆಗೆ ಅಂಥದ್ರಲ್ಲಿ ಇನ್ನು ಉಳಿದ 4 ತಲೆಗಳನ್ನಾದರೂ ನನಗೆ ಉಳಿಯುವಂತೆ ಮಾಡುವಂತ ಹೇಗೆ ಕೇಳಿಕೊಂಡು ಹಾಗೆ ಜೊತೆಗೆ ತನ್ನ 4 ಮುಖಗಳಿಂದ ತಾವರೆಯಂತೆ ಕೋಮಲವಾದಂತಹ ನಿನ್ನ 4 ನಳಿದೋಳುಗಳನ್ನು ಕೊಂಡಾಡುತ್ತಿದ್ದಾನಂತೆ. ಯಾರು ಅಂದರೆ ಬ್ರಹ್ಮ ಇರುವಂತಹ 4 ಮುಖದಲ್ಲಿ. ಅದು ಸೌಂದರ್ಯ ಲಹರಿಯಲ್ಲಿ ಬರುವಂತಹ ಉಲ್ಲೇಖ. ಮುಂದೆ ಕಥಾ ಪ್ರಾರಂಭ. ಬೇಡನ ವೇಷಧಾರಿಯಾಗಿ ಕೃಷ್ಣ ಭಿಕ್ಷೆಗೆ ಬಂದಿದ್ದಾರೆ. ಆಯ್ತು. ಭವನ ಭಿಕ್ಷಾಟನದ ನಟನೆಗೆ ಭುವನವಡಿ ಮೇಲಾಯ್ತು, ಋಷಿಗಳ ನವಗೆಡಿಸಿದನು ಜವಗೆಡಿಸಿದನು
ಮಂತ್ರಾದಿ ಶಕ್ತಿಗಳ. ಸೂಚನಾ ಪದ್ಯದಲ್ಲಿ ಅನೇಕ ಕಥೆ ಅಡಗಿದೆ. ಕ್ಷಮಿಸಿ, ಕೃಷ್ಣ ಅಂತ ಯಾಕೆ ಹೇಳಿದೆ ಅಂದರೆ, ಇಷ್ಟು ದಿನ ಬರೀ ಕೃಷ್ಣಂದೇ ಕತೆ ಹೇಳಿ 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 ಜಗನ್ನಾಥ ವಿಜಯ ಮನ್ನೆಗೆ ಸಂಪನ್ನ ಆಗಿದೆ. ಹಾಗಾಗಿ ಕೃಷ್ಣನ ನಾಮ ಬಂತು. ಭವನ ಭಿಕ್ಷಾಟನದ ನಟನೆಗೆ ಭುವನವಡಿ ಮೇಲಾಯಿತು, ಋಷಿಗಳನ್ನು ಅವಗೆಡಿಸಿದನು, ಜವಗೆಡಿಸಿದನು ಮಂತ್ರಾದಿ ಶಕ್ತಿಗಳ. ಅಂದರೆ ಈಗ ಶಿವ ಭಿಕ್ಷಾಟನೆಗೆ ಎಲ್ಲೆಲ್ಲಿ ಹೋಗ್ತಾ ಇದ್ದಾನೆ, ಒಂದೊಂದು ಕೇರಿಗೆ ಹೋದಾಗ ಅವನನ್ನು ಆ ಒಂದು ಆ ಕೇರಿಯ ದೃಶ್ಯ ಹೇಗಿತ್ತು, ಋಷಿಗಳ ಆಶ್ರಮದಲ್ಲಿ ಋಷಿಗಳು ಯಾವ ರೀತಿ ತಮ್ಮ ಕಾರ್ಯದಲ್ಲಿ ಮಗ್ನರಾಗಿದ್ದರು, ಅವರ ಪ್ರತಿಯೊಬ್ಬರಿಗೂ ಕೂಡ ಒಂದು ರೀತಿ ಜ್ಞಾನೋದಯ ಆಗುವಂತೆ ಶಿವನ ಭಿಕ್ಷಾಟನೆ ಇಲ್ಲಿ ಪ್ರಾರಂಭ ಆಗಿದೆ. ಕೇಳು ಜನಮೇ ಜಯ ಧರಿತ್ರಿ ಪಾಲ, ಬ್ರಹ್ಮ ಕಪಾಲವಿಡಿದನು ಭಾಳಲೋಚನ, ಬ್ರಹ್ಮ ಕಪಾಲವಿಡಿದನು ಧರಿಸಿದನು ಹೊಸ ವೇಷ ಭೂಷಣವ. ಭಾಳಲೋಚನ ಧರಿಸಿದನು ಹೊಸ ವೇಷಭೂಷಣವ, ಕಾಳು ಸಂಸರ್ಗದಲ್ಲಿ ಹಿರಿಯರು ಕೂಳರ ಹರದೆಂಬ ಮಾತನು ಮೇಳವಿಸಿದನು, ತನ್ನ ದೇಹದ ನಾಚಿಕೆಯ ನುಡಿದು ಮೇಳವಿಸಿದನು ಭಾಳಲೋಚನ. ಅಷ್ಟಲ್ಲದೆ ಹೇಳ್ತಾರ, ಸತ್ಯಂ ಶಿವಂ ಸುಂದರಂ. ಶಿವ ಹೇಗಿದ್ರೂ ಅವನು ಸುಂದರನೇ. ಯಾಕೆಂದರೆ ಅವನ ನಡತೆಯಿಂದ, ಅವನ ಗುಣದಿಂದ. ಬಹುಶಃ ಬೇರೆ ಯಾವುದೇ ಇದರಲ್ಲಿ ನಾವು ಏನಾದರೂ ಒಂದೊಂದು ಏನು ತಪ್ಪು ಅಥವಾ ಯಾವುದೋ ಒಂದು ಕುಂದುಗಳನ್ನು ಹುಡುಕ್ಬೋದು. ಆದರೆ ಶಿವನ ಒಂದು ಚರಿತ್ರೆಯನ್ನು ಅಥವಾ ಶಿವನ ಒಂದು ಪಾತ್ರದಲ್ಲಿ ನಾವು ನೋಡಿದಾಗ ಎಲ್ಲೂ ಯಾವ ಒಂದು ಆ ಥರದ ಅಂಶಗಳು ಸಿಗೋದಿಲ್ಲ. ಎಲ್ಲವೂ ಕೂಡ ಮಾರ್ಗದರ್ಶಿಯಾದಂತಹ ಒಂದು ಅವನ ನಡೆ. ಅದಕ್ಕೆ ವಿಷ್ಣು ಅವತಾರ ಪುರುಷನಾಗಿ ನಡೆಯನ್ನು ತೋರಿದ. ಶಿವ ಬಹುಶಃ ನನಗಂತೂ ಗೊತ್ತಿಲ್ಲ ಅವತಾರ ಪುರುಷ ಆಗಿಲ್ಲ. ಅವನೇ ಸ್ವತಃ ತಾನೇ ಎಲ್ಲವನ್ನ ಜಗತ್ತಿಗೆ ತೋರಿಸಿದಂತಹ ವ್ಯಕ್ತಿ. ಕೇಳು ಜನಮೇಜಯ ಧರಿತ್ರಿಪಾಲ ಹೇಳಿದೆ ಈಗಾಗಲೇ. ಜನಮೇಜಯನಿಗೆ ವೈಶಂಪಾಯನರು ಹೇಳ್ತಾ ಇರುವಂಥ ಕತೆ. ಬ್ರಹ್ಮ ಕಪಾಲವಿಡಿದನು ಬಾಳಲೋಚನ ಅಂದರೆ ಶಿವ. ಬಾಳಲೋಚನ ಅಂದರೆ ಹಣೆಯಲ್ಲಿ ಕಣ್ಣನ್ನು ಧರಿಸಿದವನು ಹೊಸ ವೇಷಭೂಷಣವ. ಈಗಾಗಲೇ ನಾವು ಹೇಳಿದ್ವಿ, ಜಾನಪದ ಗೀತೆಯಲ್ಲಿ ಇದು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಶಿವನು ಭಿಕ್ಷಕ್ಕೆ ಬಂದ ನೀಡುಬಾರೆ ತಂಗಿ, ಅವನಂತ ಚೆಲ್ವನಿಲ್ಲ ನೋಡುಬಾರೆ. ಏನು ಆ ಒಂದು ಸಾಹಿತ್ಯದಲ್ಲಿ ನಾವು ನೋಡಿದಾಗ ಶಿವನ ವರ್ಣನೆಯನ್ನು ತುಂಬಾ ಚೆನ್ನಾಗಿ ಹೇಳ್ತಾ ಹೋಗ್ತಾರೆ. ಅವನು ಹೇಗಿರ್ತಾನೆ ಅಂದರೆ ಒಂದೇ ಕೈಲಾಸನ ಕಪೋಲ ಕಾಣೆ, ಒಂದೇ ಕೈಲಾಸನ ಕಪೋಲ ಕಾಣೆ, ಬೆನ್ನ ಹಿಂದೆ ಕಟ್ಟಿರುವ ತ್ರಿಶೂಲ ಕಣೆ, ನಂದಿಯ ಕೋಲು ಪತಾಕೆ ಕಣೆ, ಮತ್ತೊಂದೊಂದ ಪದದ ಶೌರ್ಯ. ಅಂದರೆ ಶಿವ ಆಡಿದ್ರೆ ಮಾತು ಒಂದೊಂದು ಶೌರ್ಯದ ಮಾತು. ಮೈಯೆಲ್ಲ ಹಾವಿನ ಮೊತ್ತ ಕಾಣೆ, ಬಲದ ಕೈಯಲ್ಲಿ ನಾಗರ ಬೆತ್ತ ಕಾಣೆ, ವಯ್ಯಾರ ಮೂರು ಲೋಕ ಕರ್ತ ಕಾಣೆ, ತಕ್ಕ ತಯ್ಯ ಆನಂದ ಅರ್ಥ ಕಾಣೆ. ನಟರಾಜ ತನ್ನ ಈ ಒಂದು ಜಾನಪದ ಗೀತೆಯಲ್ಲಿ ಶಿವನ ಭಿಕ್ಷಕ್ಕೆ ಹೇಗೆ ಬಂದ ಅಂತನ್ನುವಂಥದ್ದನ್ನು ಹೇಳ್ತಾರೆ. ಇಲ್ಲಿ ಕಾಳು ಸಂಸರ್ಗದಲ್ಲಿ ಹಿರಿಯರು ಕೂಳರಹರೆಂದೆಂಬ ಮಾತನ್ನು ಮೇಳವಿಸಿದನು, ತನ್ನ ದೇಹದ ನಾಚಿಕೆಯನ್ನು ಉಳಿದು.
ಈ ಒಂದು ದಿಗಂಬರನಾಗಿ ಸತ್ಯವೇ ನಾವು ನಮ್ಮ ಮೈ ಮೇಲೆ ಬಟ್ಟೆ ಹಾಕ್ಕೊಂಡಿರ್ತೀವಿ. ಈ ಶಿವ ತನ್ನ ಸತ್ಯಂ ಶಿವಂ ಸುಂದರಂ ಅಂತ ಹೇಳೋದಕ್ಕೆ ಆ ದಿಗಂಬರನ ವೇಷದಲ್ಲಿ ಬಂದು ಕೂಳರಹರೆಂದೆಂಬ ಅಂದರೆ ನೀಚರು ಅನ್ನುವಂತಹ ಮಾತನ್ನು ಯಾರು ಈ ಒಂದು ಸಂಸರ್ಗದಲ್ಲಿ ಹಿರಿಯರು ಕೂಳರಹರೆಂದೆಂಬ ಮಾತನ್ನು ಮೇಳವಿಸದನು ತನ್ನ ದೇಹದ ನಾಚಿಕೆ ನುಡಿದು ತಾನೇ ದಿಗಂಬರನಾಗಿ ಬಂದು ತನ್ನನ್ನು ಯಾರೂ ಯಾವುದೇ ರೀತಿಯಲ್ಲಿ ಕೂಡ ಅವಹೇಳನ ಮಾಡಿದ್ರು ಕೂಡ ಅದನ್ನು ಗಣನೆಗೆ ತಗೊಳ್ದಿರ ತನ್ನ ಒಂದು ಕಾರ್ಯವನ್ನೇ ಮಾಡಿಕೊಂಡು ಹೋಗ್ತಾ ಇದ್ದಾನೆ. ಇದರಲ್ಲಿ ತಪ್ಪಿದರೆ ಕ್ಷಮಿಸಬೇಕು ಪ್ರಾಜ್ಞರು. ಮುಂದಿನ ಪದ್ಯವನ್ನು ನೋಡೋಣ. ವನಜನಾಭನ ಮೆಲ್ಲಡಿಯ ಪದವನ ಜಡಲೇ ಮನುಮುನಿಗಳರ್ಥಿಯನು ಅನುಗೊಳಿಸುವ ಈ ವಿಧಿ ಕಪಾಲದ ಹಸ್ತರಂಜಿಸಲು ತನಗೆ ಮೈ ಸಿರಿ ಬತ್ತಲಿಗತನವೆನೆ ದಿಗಂಬರನಾಗಿ ಕನಕಾಚಲವನು ಹಿಡಿದು ಐತದ ಬಂಬಲ ಜಡೆಗಳಲ್ಲಾಡೆ ಕನಕಾಚಲವನು ಇಳಿದೈತದ ದಿಗಂಬರನಾಗಿ ವನಜನಾಭನ ಮೆಲ್ಲಡಿಯ ಪದ ವನಜದಲ್ಲಿ ಮುನಿಗಳರ್ಥಿಯನು ಅನುಗೊಳಿಸುವ ಈ ವಿಧಿ ಕಪಾಲದ ಹಸ್ತ ರಂಜಿಸಲು ತನಗೆ ಮೈಸಿರಿ ಬತ್ತಲಿಗತನವೆನೆ ದಿಗಂಬರನಾಗಿ ಕನಕಾಚಲವನಿಳಿದೈತಂದ ಬಂಬಲ ಜಡೆಗಳಲ್ಲಾಡೆ. ಮೇಲಿನಿಂದ ಈಗಾಗಲೇ ಹೇಳಿದೆ ರಜತಾದ್ರಿಯಿಂದ ಅವನು ಯಾವ ರೀತಿ ಇಳಿದು ಬಂದಿದ್ದಾನೆ ಅಂತ. ಜೊತೆಗೆ ಮುನಿಗಳ ಅರ್ಥಿಯ ಅನುಗೊಳಿಸುವೆ ಎಲ್ಲ ಕಡೆನೂ ಒಂದು ರೀತಿ ಎಚ್ಚರವನ್ನು ಉಂಟು ಮಾಡೋದಕ್ಕೆ. ಯಾಕೆಂದರೆ ಮುಂದೆ ಆ ಕಥಾಭಾಗದಲ್ಲಿ ಬರುತ್ತೆ ಎಲ್ಲೆಲ್ಲಿ ಹೋದಾಗ ಅವನು ಏನೇನನ್ನು ನೋಡ್ತಾನೆ, ಯಾರ್ಯಾರಿಗೆ ಯಾವ್ಯಾವ ರೀತಿ ಒಂದು ಏನಂತಾರೆ ಅಲರ್ಟ್ನೆಸ್ ಅಂತ ಜಾಗೃತಿಯನ್ನು ಮೂಡಿಸುವಂತಹ ಕೆಲಸ ಈ ಶಿವನ ಭಿಕ್ಷಾಟನೆಯ ಮೂಲಕ ಅವನು ಮಾಡ್ತಾ ಹೋಗ್ತಾನೆ. ತನಗೆ ಮೈಸಿರಿ ಬತ್ತಲಿಗತನವೇನೆ ದಿಗಂಬರನಾಗಿ, ದಿಗಂಬರ ಅಂದರೆ ದಿಕ್ಕುಗಳನ್ನೇ ತನ್ನ ವಸ್ತ್ರವನ್ನಾಗಿ ಮಾಡಿಕೊಂಡವನು ಆ ಪರಮೇಶ್ವರ ಕನಕಾಚಲದಿಂದ ಇಳಿದು ಐತಂದ ಆ ಜಟೆ ಏನಿತ್ತು ಅವನು ಬರ್ತಾ ಇರುವಂತಹ ಮೊದಲೇ ಕೋಪ, ರೋಷ, ಆವೇಶ ಎಲ್ಲವೂ ಇದೆ ಅವನಿಗೆ. ಹಾಗಾಗಿ ಆ ಕೋಪದಲ್ಲಿ ಆ ಒಂದು ನಾವು ಪಾದಗಳ ಬಗ್ಗೆ ಕೇಳಿದ್ರಿ ಹೌದಲ್ವಾ, ಆ ಗೆಜ್ಜೆಯ ನಾದನೇ ಅವನಿಗೆ ಆ ಒಂದು ವೇದಗಳ ಒಂದು ಇದನ್ನೆಲ್ಲ ಹೇಗೆ ಅಂದರೆ ತಾನೇ ಎಲ್ಲವೂ ಸರ್ವಸ್ವನಾಗಿ ಇಳಿದು ಬರ್ತಾ ಇದ್ದಾನೆ. ಮುಂದೆ ಬೇಸಿಗೆಯ ಬಿಸಿಲಂತೆ ಭೂತಿ ವಿಲಾಸದಂಗದ ಕಾಂತಿಯಿಂದ ವಿಶೇಷದಂಗಚ್ಛವಿ ವಿಜೃಂಭಿಸೆ ಪಾಂಡುರಾಗದಲ್ಲಿ ಅಂಗದ ಕಾಂತಿಯಿಂದ ವಿಶೇಷದಂಗಚ್ಛವಿ ವಿಜೃಂಭಿಸೆ ಪಾಂಡುರಾಗದಲ್ಲಿ ವಿಸಜ ಸಖನು ಅಸ್ತಮಿಸೆ ಸಂಧ್ಯಾರಿಸಲು ಕಿಕ್ಕಿರಿದ ರತ್ನಮಾಲೆಗಳ್ ಎಸೆಯೇ ಪಿಂಗಳ ಜಡೆಗಳು ಒಲಿದಾಡೆ
ಪಿಂಗಳದ ಜಡೆಗಳು ಒಲಿದು ಒಲಿದಾಡೆ ನಡೆತಂದ ಅಭೇದಿನ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಬೇಸಿಗೆಯ ಬಿಸಿಲಂತೆ ಭೂತಿ ವಿಲಾಸದಂಗದ ಕಾಂತಿಯಿಂದ ವಿಶೇಷದಂಗಚ್ಛವಿ ವಿಜೃಂಭಿಸೆ ಪಾಂಡುರಾಗದಲ್ಲಿ. ಶಿವ ಬರ್ತಾ ಇದ್ದಾನೆ ಅಂತಂದರೆ ಅವನ ಒಂದು ಆಗಮನ ಹೇಗಿತ್ತು ಅಂತಂದರೆ, ಮುಂದಿನ ಇಲ್ಲಿ ಹೆಚ್ಚಿಗೆ ಆ ಪದ್ಯಗಳು ಬಹುಶಃ ಕೊಟ್ಟಿಲ್ಲ. ತುರಂಗ ಭಾರತದಲ್ಲಿ ನೋಡಿದಾಗ ನಿಜವಾಗ್ಲೂ ಹೀಗೂ ಇರುತ್ತಾ ಅನ್ನಿಸ್ತು. ಆ ಶಿವ ಬರ್ತಾ ಇರಬೇಕಾದ್ರೆ ಮೈ ಮೇಲೆಲ್ಲ ಭಸ್ಮ ಬಳಿದ್ಕೊಂಡು ಎಡಗೈನಲ್ಲಿ ಬ್ರಹ್ಮ ಕಪಾಲ ಇಟ್ಕೊಂಡು ಬರಬೇಕಾದ್ರೆ ಅಲ್ಲಿ ಇರೋರಿಗೆಲ್ಲನೂ ಯಾವ ರೀತಿ ಆಶ್ಚರ್ಯ ಆಗತ್ತೆ ಅಂತಂದರೆ, ಅವರವರಲ್ಲೇ ಕೆಲವರೆಲ್ಲನೂ ಮಾತಾಡಿಕೊಳ್ಳುವಂತಹ ಅನೇಕ ಸಂಭಾಷಣೆಗಳ ಒಂದು ಪದ್ಯಗಳು ಕೂಡ ತುರಂಗ ಭಾರತದಲ್ಲಿ ಇದೆ. ಅದರಲ್ಲಿ ಒಂದೋ ಎರಡನ್ನು ನಾವು ಹೇಳಬೇಕು ಅಂತಂದರೆ, ಆ ಶಿವ ಬಂದಂತಹ ಒಂದು ಜಾಗದಲ್ಲಿ ಹೇಗಿರುತ್ತೆ ಅಂದರೆ, ಮನಸ್ಸಿನ ಮುದ್ರೆಯೋ, ಮನ್ಮಥನ ಆಜ್ಞೆಗೆ ಒಳಪಟ್ಟ ಪ್ರದೇಶವೋ, ಪುಷ್ಪಧನ್ವನ ರಕ್ಷಣೆಯ ಪ್ರದೇಶವೋ, ಮಕರಧ್ವಜನ ಗುಪ್ತಚರರು ವಾಸಿಸುವಂತಹ ಪ್ರದೇಶವೋ. ಮಕರಧ್ವಜ ಅಂತಂದರೆ ಯಾರು? ಬಾಣಾಸುರ. ಕಂದರ್ಪನ ವಿಹಾರ ಸ್ಥಾನವೋ, ಮಾರನ ಅಧಿಕಾರ ಸ್ಥಾನವೋ, ರತಿವಲ್ಲಭನ ಉದಾರತೆಯ ನೆಲೆಯೋ, ಅಂಗಜನು ವಾಸಿಸುವ ಗಂಭೀರ ಪ್ರದೇಶವೋ ಅನ್ನುವಂತೆ ಆ ಮೀನಕೇತನನ ಪರಾಕ್ರಮವು ಅಂದರೆ ಶಿವನ ಪರಾಕ್ರಮ, ಪಂಚಬಾಣನ ಶೌರ್ಯ, ಶಂಬರಾರಿಯ ಕಾರ್ಯ, ಕಾಮದೇವನ ಅರಸುತನವು ಮರೆಯುವಂತಹ ರಾಜ್ಯ ಪ್ರದೇಶದಂತೆ ಇದ್ದಂತಹ ಒಂದು ಕೇರಿಗೆ ಶಿವ ಬರ್ತಾನೆ ಅಂತ ಹೇಳ್ತಾರೆ. ಅಲ್ಲಿ ವಿಟರೆಲ್ಲ ಇರ್ತಾರಂತೆ. ಅವನು ಹೇಗೆ ಬರ್ತಾ ಇದ್ದಾನೆ ಅಂತಂದರೆ, ಆಯ್ತಲ್ಲ, ಇನ್ನೆರಡೇ ಪದ್ಯ ಇರೋದು ಹೇಳಿದೆ. ಅನೇಕ ಉದಾಹರಣೆಗಳನ್ನು ಕೊಡ್ತಾ ಹೋಗ್ತಾರೆ. ಇಲ್ಲಿ ಅದರ ಅವಶ್ಯಕತೆ ಇಲ್ಲ ಅಂದ್ಕೊತೀನಿ. ಶಿವನು ಯಾವ ರೀತಿ ಬರ್ತಾ ಇದ್ದಾನೆ ಅಂದರೆ, ಅಲ್ಲಲ್ಲಿರೋರೇ ಮಾತಾಡ್ಕೊಳ್ತಾ ಇದ್ದಾರಂತೆ. ಅಲ್ಲಿರೋರೆಲ್ಲ ಯಾವ ರೀತಿ ಇದ್ದರು ಅಂತಂದರೆ, ವಿಟರೆಂಬ ಕಳ್ಳರು ಕೂಡಿ ನಮ್ಮ ಯೌವನವನ್ನು ಕದಿಯಲು ಬಂದಿದ್ದಾರೆ ಅಂತ ಭಾವಿಸಿ ಆ ಕಳ್ಳರನ್ನು ಒಬ್ಬ ಚೂಪಾದ ಉಗುರುಗಳೆಂಬ ಚೂರಿಯಿಂದ ಹಿರಿದು, ಮೃದುವಾದ ತೋಳುಗಳೆಂಬ ಹಗ್ಗದಿಂದ ಬಿಗಿದು, ಹೂಮಾಲೆಯಿಂದ ಹೊಡೆದು, ಇದೆಲ್ಲನೂ ಆ ಒಂದು ಕೇರಿಯಲ್ಲಿ ನಡೀತಾ ಇದ್ದಂತಹ ಶೃಂಗಾರ ರಸದ ಕೆಲವೊಂದು ವರ್ಣನೆಗಳಲ್ಲಿ ಅಲ್ಲಿ ಅಂತಹ ಕೇರಿಗೂ ಕೂಡ ಶಿವ ಬರ್ತಾನೆ ಮುಂದೆ. ಆದರೆ ಇಲ್ಲಿ ಶಿವನ ಒಂದು ಸೌಂದರ್ಯವನ್ನು ಹೇಳಬೇಕಾದ್ರೆ ಅಂತನೂ ಅವನ ಒಂದು ಬಿಸಜ ಸಖನ ಅಸ್ತಮಿಸೆ ಅಂದರೆ ಸೂರ್ಯಾಸ್ತದ ವೇಳೆಯಲ್ಲಿ ಸಂಧಾರಿಸಲು ಕಿಕ್ಕಿರದ ರತ್ನಮಾಲೆಗಳ ಎಸೆಯ ಪಿಂಗಳ ಜಡೆಗಳು ಒಲಿದಾಡೆ ನಡೆತಂದ. ಒಂದು ಕಡೆ ಸೂರ್ಯಾಸ್ತ ಆಗ್ತಾ ಇರಬೇಕಾದ್ರೆ ಇಲ್ಲಿ ಚಂದ್ರನ ಉದಯ, ಇಲ್ಲಿ ಚಂದ್ರನನ್ನು ಮುಡಿದಿರುವಂತಹ ಆ ಪರಮಶಿವ ರಜತಾದ್ರಿಯಿಂದ ಇಳಿದು ಬರಬೇಕಾದ್ರೆ ಆ ಒಂದು ದೃಶ್ಯ ಹೇಗಿತ್ತು ಅಂತಂದರೆ, ಕಿಕ್ಕಿರದ ರತ್ನಮಾಲೆಗಳೆಸಿ ಅಂತಂದರೆ ಅವನ ಜಟೆ ಎಲ್ಲನೂ ಆ ಒಂದು ಬೆಳಕಿನಲ್ಲಿ ಕೆಂಜಡೆ, ಅದು ಸೂರ್ಯಾಸ್ತದ ವೇಳೆಯಲ್ಲೂ ಕೂಡ ಇರುವಂತಹ ವರ್ಣನು ಆ ಒಂದು ಕೇಸರಿಯ ವರ್ಣವನ್ನು ನೋಡ್ತೀವಿ ಸೂರ್ಯಾಸ್ತದ ವೇಳೆಯಲ್ಲಿ. ಅರುಣೋದಯದ ಒಂದು ವರ್ಣ ಏನಿರುತ್ತೆ ಸ್ವಲ್ಪ ಆ ಥರನೇ ಕಾಣಿಸುತ್ತೆ. ಹಾಗೆ ಆ ಬೆಳಕಿನಲ್ಲಿ ಪರಶಿವ ಜಟೆಯನ್ನಲ್ಲಾಡಿಸಿ ನಡೆಕೊಂಡು ಬಂದಿದ್ದಾನೆ. ಮುಂದೆ ಸುರರ ಮಂದಿರಗಳಲ್ಲಿ ಭಿಕ್ಷುಕ ವರಪತಿವ್ರತೆಯರುಗಳು ಎಲ್ಲರ ಮರಳು ಮಾಡಿದ. ವರಪತಿವ್ರತೆಯರುಗಳೆಲ್ಲರ ಮರುಳು ಮಾಡಿದ ಬಡಗೊರವನು ಇನ್ನೇನ ಹೇಳುವೆನು. ತಿರುಗಿ ಯಕ್ಷನ ನಗರಿಯನು ತಾನಿರದೆ ಕಂಡನು ಬರುತ್ತಲೀ ಆಗೋ ಪುರಗಳನ್ನು ಕಳೆದಾಗ ಬಂದ
ಕಳೆದು ಆಗಬದನು ಕೇರಿ ಕೇರಿಯಲಿ. ನಮ್ಮ ನಗರಕ್ಕೆ ಯಾವತ್ತೂ ಬರದೇ ಇರುವಂತಹ ಶಿವನು ಭಿಕ್ಷಾಟನೆ ವೇಷದಲ್ಲಿ ಬಂದಿದ್ದಾನೆ ಅನ್ನೋದನ್ನು ಆ ಒಂದು ಕೇರಿಯಲ್ಲಿ ತಿಳಿದಂತಹ ವೇಶ್ಯಾಂಗನೆಯರೆಲ್ಲ ಅವರು ಕೆಲವರೆಲ್ಲನೂ ಶಿವನಿಗೆ ಭಿಕ್ಷೆ ಬೇಡಲೆಂದು ಕೆಲವರು ಶಿವನಿಗೆ ಭಿಕ್ಷೆಯನ್ನು ನೀಡೋದಕ್ಕೆ, ಇನ್ನು ಕೆಲವರು ಶಿವನಿಗೆ ನಮಸ್ಕಾರ ಮಾಡೋದಕ್ಕೆ, ಇನ್ನು ಕೆಲವರು ಅಪ್ಪ ಎಂತಹ ರೂಪವಂತ ಹೇಗಿದ್ದಾನೆ ಅಂತ ನೋಡೋದಕ್ಕೆ ಬರ್ತಾ ಇದ್ದಾರಂತೆ. ಇನ್ನು ಕೆಲವರು ವರ ಬೇಡಬೇಕೆಂದು ಶಿವನೇ ಸಾಕ್ಷಾತ್ ಶಿವನೇ ಧರೆಗಿಳಿದು ಇವ್ರನ್ನೆಲ್ಲನೂ ನೇರವಾಗಿ ನೋಡ್ತಾ ಇದ್ದಾನೆ ಅಂದಾಗ ನಾವು ಯಾರೂ ಇಲ್ಲ, ಗುರುಗಳು ಬಂದ್ರೇ ಎಷ್ಟು ಜನ ಧಾವಿಸಿ ಹೋಗಿ ಅವರ ಆಶೀರ್ವಾದಕ್ಕೆ ಕೃಪೆಗೆ, ಏನು ಬೇಡಪ್ಪ ಗುರುವಿನ ಒಂದು ದೃಷ್ಟಿ ನಮ್ಮ ಮೇಲೆ ಬಿದ್ದರೆ ಸಾಕು ಅನ್ನೋ ಒಂದು ಕೃತಾರ್ಥ ಭಾವದಲ್ಲಿ ನಾವು ಹೇಗೆ ಹೋಗ್ತೀವಿ, ಇಲ್ಲಿ ವೇಶ್ಯಾಂಗನೆಯರೆಲ್ಲ ಕೂಡ ಆ ಒಂದು ಭಾವದಲ್ಲಿ ಬರ್ತಾ ಇದ್ದಾರಂತೆ. ನಮ್ಮನ್ನು ನೋಡಬಾರ್ದಾ? ಕೆಲವರು ಅವನ ರೂಪವನ್ನು ನೋಡಬೇಕು. ಯಾಕೆ ಅಂದರೆ ಶಿವನ ಬಗ್ಗೆ ಎಲ್ಲರೂ ನಾವು ಹೇಗೆ ಶಿವನ ಒಂದು ರೂಪವನ್ನು ಅನೇಕ ಒಂದು ಕಾವ್ಯಗಳಲ್ಲಿ ಅಥವಾ ಹಾಡಿನಲ್ಲಿ ತಿಳ್ಕೊಂಡಿರ್ತೀವಿ. ಅವನು ತುಂಬ ಸುಂದರನಂತೆ, ಅವನಿಗೆ ಎಷ್ಟೇ ವಿಕಾರವಿದ್ದರೂ ಕೂಡ ಅವನು ಸ್ವರೂಪಿಯೇ ಆಗಿರ್ತಾನೆ. ಶಿವನ ಸಂಸಾರನೇ ಮಾನುಕುಲಕ್ಕೆ ಒಂದು ಮಾದರಿ ಅಂತ ಹೇಳ್ತಾರೆ. ಎಲ್ಲವೂ ವೈರುಧ್ಯವಾಗಿರುವಂತಹ ಪ್ರಾಣಿಗಳನ್ನೆಲ್ಲ ತನ್ನ ಕುಟುಂಬದಲ್ಲೇ ಇಟ್ಕೊಂಡಿದ್ದಾನೆ ಅಂತ. ಶಿವ ನೋಡಿದ್ರೆ ಹಾವನ್ನು ಆಭರಣಗಳಾಗಿ ಗಜ ಚರ್ಮ ಅಂಬರ, ಹುಲಿನ ಚರ್ಮ ಎಲ್ಲ ಹೊತ್ಕೊಂಡಿರ್ತಾನೆ. ಗಣೇಶ ನೋಡಿದ್ರೆ ಅವನ ವಾಹನ ಇಲಿ, ಆ ಹುಲಿ ಎದುರುಗಡೆ ಹಾವಿನ ಎದುರುಗಡೆ ಆ ಇಲಿ ಇರುವಂಥದ್ದು. ಆ ಹಾವಿಗೆ ಪರಮ ವೈರಿ ನವಿಲು, ಆ ನವಿಲು ಸುಬ್ರಹ್ಮಣ್ಯನ ವಾಹನವಾಗಿರುವಂಥದ್ದು. ಇನ್ನು ಗಜ ಚರ್ಮಾಂಬರ ಇವನು ಯಾವಾಗಲೂ ಆನೆಯ ಚರ್ಮವನ್ನು ಹುಟ್ಟಿದ್ರು ಕೂಡ ಪಕ್ಕದಲ್ಲೇ ಪಾರ್ವತಿ ಸಿಂಹಾರೂಢಳಾಗಿ ಅಥವಾ ಹುಲಿಯ ಮೇಲೆ ಕೂತಿರ್ತಾಳೆ. ಎಲ್ಲ ಒಂದೊಂದು ಪ್ರಾಣಿನೂ ಒಂದೊಂದು ಪರಸ್ಪರ ವೈರುಧ್ಯ. ಆದರೂ ಕೂಡ ಅವರ ಕುಟುಂಬವನ್ನು ನಾವು ಮನೆಯಲ್ಲಿ ಯಾವಾಗಲೂ ಹೇಳ್ತಾರೆ ಶಿವನ ಕುಟುಂಬ ಅಂತಂದ್ರೆ. ಕುಟುಂಬ ಹೇಗಿರಬೇಕು ಅಂತಂದರೆ ವಾಗಾರ್ಥವಿವ ಸಂಪೃಕ್ತವು ವಾಗಾರ್ಥ ಪ್ರತಿಪತ್ತೆಯೇ ಜಗತಃ ಪಿತರ ಒಂದೇ ಪಾರ್ವತಿ ಪರಮೇಶ್ವರರು. ಅವರ ಹಾಗೆ ಇರಬೇಕಂತೆ ದಂಪತಿಗಳು ಅಂತ ಹೇಳಿ ಮನೆಗಳಲ್ಲೂ ಕೂಡ ಆ ಒಂದು ಶಿವನ ಕುಟುಂಬದ ಭಾವಚಿತ್ರವನ್ನು ಹಾಕುವಂಥದ್ದು. ಇಲ್ಲಿ ಇವರೆಲ್ಲನೂ ಶಿವನನ್ನು ನೋಡೋದಕ್ಕೆ ಅಷ್ಟೊಂದು ಆಸೆಯಿಂದ ಬರ್ತಾ ಇದ್ದಾರೆ. ಇನ್ನು ಕೆಲವರು ಅವನಿಗೆ ತಮ್ಮ ಪೊಂದುಡುಗೆಯನ್ನು ತೋರಿಸಬೇಕು. ತಾವೇನೇನು ಹಾಕ್ಕೊಂಡಿದ್ದೀರಾ, ಒಡವೆಗಳು, ರೇಷ್ಮೆ ಸೀರೆ. ನಮ್ಮಲ್ಲೂ ದೇವಸ್ಥಾನಗಳಿಗೆ ಬರೋರು ನೋಡಿದ್ದೀವಿ ನಾವು. ಆ ದೇವಸ್ಥಾನಕ್ಕೆ ಬರ್ತಾರೋ ಅಥವಾ ಅಲ್ಲಿ ಬಂದಿರೋರನ್ನ ಆಕರ್ಷಿಸೋದಕ್ಕೆ ಬರ್ತಾರೋ ಅನಿಸುತ್ತೆ. ದೇವರಿಗೆ ಭಕ್ತಿಯಿಂದ ಹೇಗೆ ಹೋಗಬೇಕೋ ಹಾಗೆ ಹೋಗೋದಿಲ್ಲ. ಅಲ್ಲಿ ಬೇರೆಯವ್ರಿಗೂ ಕೂಡ ಗಮನವನ್ನು ಸೆಳೆಯುವಂತೆ, ಅಂದರೆ ಒಳ್ಳೆ ರೀತಿಯಲ್ಲಿ ಸೆಳೆದ್ರೆ ಪರವಾಗಿಲ್ಲ, ಆದರೆ ಅಲ್ಲಿ ಬರೋದಕ್ಕೆ ಕೆಲವೊಂದು ವಸ್ತ್ರ ಸಂಹಿತೆಯನ್ನು ಪಾಲಿಸ್ದಿರೋ ಕೂಡ ಬರುವಂಥದ್ದನ್ನು ನಾವು ನೋಡಿದ್ದೀವಿ ದೇವಸ್ಥಾನಗಳಿಗೆ. ಆದರೆ ಇಲ್ಲಿ ಆ ಹೆಂಗಳೆಯರು ಅವರು ಏನೇನು ತೊಟ್ಕೊಂಡಿದ್ದಾರೋ ಅದನ್ನು ತೋರಿಸ್ಬೇಕು ಅಂತ. ಇನ್ನು ಕೆಲವರು ತಮ್ಮ ಸೌಂದರ್ಯವನ್ನು ತೋರಿಸ್ಬೇಕು. ಯಾಕೆ ಅಂದರೆ ಶಿವ ಸುಂದರ ಅಲ್ವಾ, ಹಾಗಾಗಿ ನಮ್ಮನ್ನು ನೋಡಲಿ. ಇನ್ನು ಕೆಲವರು ಶಿವ ಬಂದುದನ್ನು ಇತರರಿಗೆ ತಿಳಿಸ್ಬೇಕು. ಅಂದರೆ ನಮ್ಮ ಕೇರಿಗೆ ಬಂದಿದ್ದಾನೆ, ಈ ವಿಷಯವನ್ನು ಎಲ್ಲರಿಗೂ ತಿಳಿಸೋಣ. ಅದೇನೇ ಶಿವನು ಭಿಕ್ಷಕ್ಕೆ ಬಂದ ನೀಡುಬಾರೆ ತಂಗಿ ಅಂತ ಹೇಳಿಕೊಂಡು. ಆಮೇಲೆ ಇನ್ನು ಕೆಲವರು ಕಾಮುಕಿಯರಿದ್ದರಂತೆ. ರಕ್ಷಿತ ಪ್ರದೇಶವಾದಂತಹ ಈ ಒಂದು ಪ್ರದೇಶಕ್ಕೆ ಅಪ್ಪಣೆ ಇಲ್ಲದೆ ಶಿವ ಬಂದಿದ್ದಾನಲ್ಲ ಅನ್ನೋದನ್ನು ಅವನ ಒಡೆಯನಾದಂತಹ ಕಾಮನಿಗೆ ದೂರ ಕೊಡೋದಕ್ಕೆ ಹೊರಟ್ರೇನೋ ಅನ್ನೋ ರೀತಿಯಲ್ಲಿ ಬೀದಿ ನಡುವೆ ಬಂದು ನಿಂತು ಆಶ್ಚರ್ಯದಿಂದ ಶಿವನನ್ನು ನೋಡ್ತಾ ಇದ್ದಾರಂತೆ. ಮುಂದಿನ ಪದ್ಯವನ್ನು ನೋಡಿ. ಬಂದು ಬಾಗಿಲ ಮುಂದೆ ಭಿಕ್ಷಾ ಎಂದು ನುಡಿಯಲು ಕೇಳಿಯ ಬರುವಿಲ್ದ ಸತಿಯರು ಭಿಕ್ಷ ಬಿಕ್ಕುತ್ತ ಕಂಡು ಮರುಳಾಗಿ ನೊಂದರು ಅಂಗಜ ಬಾಣದೆ ಸುಗಗೆ ನೊಂದರು
ಅಂಗಜ ಬಾಣದ ಎಸುಗೆಗೆ ನಿಂದು ಸೈವೆರಗಾಗಿ ಸತಿಯರ ವೃಂದ ಗೊರವನ ಕೂಟಕ್ಕೆ ಅನುವ ಮಾಡಿದರು ಕೇಳು ಎಂದ. ಶಿವ ಭಿಕ್ಷಕ್ಕೆ ಬಂದು ಭಿಕ್ಷೆಯನ್ನು ಬೇಡಿದಾಗ ಆ ಕೇಳಿಯ ಬರುವಿಂದ ಸತಿಯರು ಭಿಕ್ಷೆ ಇಕ್ಕುತ್ತ ಕಂಡು ಮರಳಾಗಿ ಶಿವನ ರೂಪವನ್ನು ಕಂಡು ಮರಳಾಗಿ ಹೋದ್ರಂತೆ. ಅವ್ರಿಗೆ ಯಾವ ರೀತಿ ಆಶ್ಚರ್ಯ ಆಗ್ತಾ ಇದೆ ಅಂತಂದರೆ, ಈ ಸಿದ್ಧಪುರುಷ ಎಲ್ಲಿಂದ ಬಂದಿದ್ದಾನೆ, ಈ ಮನೋಹರನಾದಂತಹ ರುದ್ರ ಎಲ್ಲಿಂದ ಬಂದಿದ್ದಾನೆ, ಓಹೋ ಇವನು ತೇಜೋಮೂರ್ತಿಯಾಗಿರುವವನು ಭಿಕ್ಷಾ ಪಾತ್ರೆಯನ್ನು ಹಿಡ್ಕೊಂಡು ಎಲ್ಲಿಂದ ಬಂದಿದ್ದಾನೆ, ಇಷ್ಟು ಲಕ್ಷಣವಾಗಿದ್ದಾನೆ, ಇಷ್ಟು ಸುಂದರವಾಗಿದ್ದಾನೆ, ಹೀಗೆ ಭಿಕ್ಷೆ ಬೇಡುವಂತಹ ಒಂದು ಭಿಕ್ಷೆ ಯಾಕೆ ಬೇಡ್ತಾ ಇದ್ದಾನೆ, ಎಲ್ಲಿಂದ ಬಂದಿರಬಹುದು ಇಂತಹವನು, ಈ ಜಾಣ ಜಂಗಮರಾಯ ಎಲ್ಲಿಂದ ಬಂದ. ಅಲ್ಲಿರುವಂತಹ ಒಂದು ಸತಿಯರು ಹೇಳ್ತಾ ಇದ್ದಾರಂತೆ, ಈ ಜಾಣ ಜಂಗಮರಾಯ ಒಂದು ಸನ್ಯಾಸಿ ಥರದಲ್ಲಿ ದಿಗಂಬರನಾಗಿ ಅವನ ವೇಷಭೂಷಣಗಳನ್ನೆಲ್ಲ ನೋಡಿದ್ರೆ ನಿಜವಾಗ್ಲೂ ಅವನು ಭಿಕ್ಷುಕ ಅಲ್ಲ, ಅವನು ಮಹಾಪುರುಷನೇ ಅನ್ನೋ ರೀತಿಯಲ್ಲಿ ಮನಸ್ಸಿನಲ್ಲಿ ಗೊತ್ತಾಗ್ತಿದೆ. ಆದರೂ ಕೂಡ ಇವರು ಆಶ್ಚರ್ಯನ ವ್ಯಕ್ತಪಡಿಸ್ತಾರೆ ಎಂದು ವಾರಂಗನ ಸಮೂಹವು ತಮ್ಮಲ್ಲೇ ಚರ್ಚೆ ಮಾಡಿಕೊಂಡು ಆ ಶಿವನ ಮೋಹದ ರೂಪಕ್ಕೆ ಮರಳಾಗಿ ನೋಡ್ತಾ ನಿಂತಿದ್ದಾರಂತೆ. ಅವರು ನೋಡ್ತಾ ನಿಂತಿರ್ತಾರೆ. ಮುಂದೆ ಬರೋರೆಲ್ಲನೂ ಯಾವ ರೀತಿ ಭಿಕ್ಷೆಯನ್ನು ಬೇಡ್ತಾರೆ, ಆ ಶಿವನಿಗೆ ಅವನ ಆ ಒಂದು ಯಕ್ಷಲೋಕದಲ್ಲಿ ಭಿಕ್ಷೆಯನ್ನು ಯಾರು ನೀಡ್ತಾರೆ, ಏನು ಭಿಕ್ಷೆಯನ್ನು ನೀಡ್ತಾರೆ, ಆ ಭಿಕ್ಷೆ ನೀಡಿದ್ರಿಂದ ರಾಮಾಯಣದಲ್ಲಿ ಅದರ ಒಂದು ಪ್ರಭಾವ ಏನಾಗುತ್ತೆ ಅನ್ನೋದನ್ನು ಮುಂದಿನ ಕಥಾಭಾಗದಲ್ಲಿ ನಾವು ನೋಡೋಣ.